8ನೇ ತರಗತಿಯ ವಿದ್ಯಾರ್ಥಿನಿಯರೆಲ್ಲರಿಗೂ ಈ ದಿನ ಈ ಅವಧಿಗೆ ಸ್ವಾಗತವನ್ನು ಕೋರ್ತೇವೆ. ಇವತ್ತು ನಾವು 8ನೇ ತರಗತಿಯ ಗಣಿತದಲ್ಲಿ ಮೊದಲನೇ ಅಧ್ಯಾಯ ಇರತಕ್ಕಂತಹ ಸಂಖ್ಯೆಗಳೊಂದಿಗೆ ಆಟ ಕುರಿತು ತಿಳ್ಕೊಂಡು ನಾವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಅಂದರೆ 7ನೇ ತರಗತಿಯಲ್ಲಿ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧಗಳ ಸಂಖ್ಯೆಗಳನ್ನು ಕುರಿತು ವಿವರವಾಗಿ ತಿಳ್ಕೊಂಡಿದ್ದೀವಿ. ಅವುಗಳನ್ನು ಸ್ವಲ್ಪ ಪುನರ್ಮನನ ಮಾಡ್ಕೊಳ್ಳೋಣ. ಹಾಗೆಯೇ ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ಯಾವ ಒಂದು ಸಂಕೇತದಿಂದ ಸೂಚಿಸ್ತೀವಿ? ಸ್ವಾಭಾವಿಕ ಸಂಖ್ಯೆಗಳನ್ನು ಇಂಗ್ಲಿಷ್ ಅಕ್ಷರದ ಎನ್ ಅಂತಕ್ಕಂಥ ಒಂದು ಸಂಖ್ಯೆಯಿಂದ ನಾವು ಸ್ವಾಭಾವಿಕ ಸಂಖ್ಯೆಗಳನ್ನು ಸೂಚಿಸ್ತೀವಿ. ಹಾಗೆಯೇ ಈ ಸ್ವಾಭಾವಿಕ ಸಂಖ್ಯೆಗಳು ಎಣಿಕೆಯ ಅಂಕಿಗಳಾಗಿರ್ತಕ್ಕಂತಹ 1, 2, 3, 4, 5 ಅಂಡ್ ಸೋ ಆನ್ ಇವನ್ನೇನು ಕರಿತೀವಿ ನಾವು ಸ್ವಾಭಾವಿಕ ಸಂಖ್ಯೆಗಳನ್ನು ಕರಿತೀವಿ. ಅದೇ ರೀತಿ ಪೂರ್ಣ ಸಂಖ್ಯೆಗಳನ್ನ ನಾವು ಇಂಗ್ಲಿಷಿನ ಡಬ್ಲ್ಯೂ ಅಂತಕ್ಕಂಥ ಒಂದು ಅಕ್ಷರದಿಂದ ಸೂಚಿಸ್ತೀವಿ. ಇವು 0 ಇಂದ ಪ್ರಾರಂಭ ಆಗ್ತವೆ. 0, 1, 2, 3, 4, 5 ಅಂಡ್ ಸೋ ಆನ್. ಇದೇ ರೀತಿ ಪೂರ್ಣಾಂಕಗಳನ್ನು ನಾವು ಝಡ್ ಅಂತಕ್ಕಂಥ ಒಂದು ಅಕ್ಷರದಿಂದ ಸೂಚಿಸ್ತೀವಿ. 0 ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ 2 ಪ್ಲಸ್ ಆರ್ ಮೈನಸ್ 3 ಅಂಡ್ ಸೋ ಆನ್. ಇವನ್ನೆಲ್ಲವನ್ನು ನಾವು ಏನು ಕರಿತೀವಿ? ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು. ಇವನ್ನೆಲ್ಲವನ್ನು ನಾವು ಹಿಂದಿನ ಅವಧಿಯಲ್ಲಿ ತಿಳ್ಕೊಂಡಿದ್ದೀವಿ. ಹಾಗೆ ನಾವು ಸರ್ವೇ ಸಾಮಾನ್ಯವಾಗಿ ಅಂಕಿಗಳನ್ನ ಮತ್ತು ಸಂಖ್ಯೆಗಳನ್ನ ಬರೀತೀವಿ. ಅವನ್ನ ನಾವೀಗ 2 ಅಂಕಿಗಳುಳ್ಳ ಸಂಖ್ಯೆ ಬರೆಯೋಣ. ಎಲ್ಲಿಂದ ಎಲ್ಲಿವರೆಗೆ ಇರ್ತವೆ? 1ರಿಂದ 0ರಿಂದ ಪ್ರಾರಂಭವಾಗಿತ್ತು, 10ರಿಂದ ಪ್ರಾರಂಭವಾಗಿ 99ರವರೆಗೆ ನಾವು 2 ಅಂಕಿಗಳುಳ್ಳ ಸಂಖ್ಯೆ ಅಂತ ಕರಿತೀವಿ. ಉದಾಹರಣೆ ಯಾವುದೊಂದು ಬರೆಯೋಣಂತೆ 75. ಅದೇ ರೀತಿ 3 ಅಂಕಿಗಳುಳ್ಳ ಸಂಖ್ಯೆಯನ್ನ ಬರೆಯೋಣ. ಎಲ್ಲಿಂದ ಪ್ರಾರಂಭ ಆಗ್ತವೆ? 100ರಿಂದ ಪ್ರಾರಂಭ ಆಗ್ತವೆ. 999ರವರೆಗೆ 3 ಅಂಕಿಗಳುಳ್ಳ ಸಂಖ್ಯೆಯನ್ನು ಬರೆಯೋಣ. ನಾವು 253. 4 ಅಂಕಿಗಳುಳ್ಳ ಒಂದು ಸಂಖ್ಯೆಯನ್ನು ಬರೆಯೋಣ. 5731. ಈ ರೀತಿ ಬರುವಂತಹ ಸಂಖ್ಯೆಗಳನ್ನೆಲ್ಲ ನಾವು ಏನಂತ ಕರಿತೀವಿ ಅಂತಂದ್ರೆ ಸಾಮಾನ್ಯ ರೂಪದ ಸಂಖ್ಯೆಗಳು ಅಂತ ಕರಿತೀವಿ. ಎಂತಹ ಸಂಖ್ಯೆಗಳು ಅಂತ ಕರಿತೀವಿ? ಸಾಮಾನ್ಯ ರೂಪದ ಸಂಖ್ಯೆಗಳು. ಹಾಗೆ ಈ ಸಾಮಾನ್ಯ ರೂಪದಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನ ನಾವು ಯಾವ ವಿಸ್ತೃತ ಸಂಖ್ಯೆಗಳ ವಿಸ್ತೃತ ರೂಪದಲ್ಲಿ ಯಾವ ರೀತಿ ಬರೆಯೋದು? ಈಗ ನೋಡೋಣ. ಸಂಖ್ಯೆಗಳ ವಿಸ್ತೃತ ರೂಪ. ಸಂಖ್ಯೆಗಳ ವಿಸ್ತೃತ ರೂಪದಲ್ಲಿ ಹೇಗೆ ಬರೆಯುವುದು? ಫಸ್ಟ್ ಒಂದು ಸ್ಟೆಪ್, ಈ 78 ಅಂತಕ್ಕಂಥ ಸಂಖ್ಯೆಯನ್ನು ಈ 78 ಅಂತಕ್ಕಂಥ ಸಂಖ್ಯೆನ ನಾವು 70 ಪ್ಲಸ್ 8 ಅಂತ ಬರೆಯುವುದು. ಹಾಗೆ ಈ 70ರಲ್ಲಿ ಎಷ್ಟು ಹತ್ತುಗಳಿದ್ದಾವೆ? 7 ಹತ್ತುಗಳಿದ್ದಾವೆ. ಅದನ್ನು ಈ ರೀತಿ ಬರೀಬಹುದು. ಏನಂತಂದು 10 ಇಂಟು 7. ನೋಡಿ 79 70ರಲ್ಲಿ ಎಷ್ಟು ಹತ್ತಿದ್ದಾವೆ? 7 ಹತ್ತುಗಳಿದ್ದಾವೆ. ಅದನ್ನ 70 ಇಂಟು ಹಾಗೆ 1 ಎಷ್ಟು ಎಂಟಿದ್ದಾವೆ? 1 ಎಂಟಿದ್ದಾವೆ. ಅದರಿಂದ 1 ಇಂಟು 8. ಇದು ಸಂಖ್ಯೆಗಳ ವಿಸ್ತೃತ ರೂಪ. ಈ ರೀತಿ ಈಗ 253. 253ರಲ್ಲಿ ನಾವು ಫಸ್ಟ್ ಇಂದ ಏನಂತ ಬರೀಬಹುದು? 200 ಪ್ಲಸ್ 50 ಪ್ಲಸ್ 3. ಈಗ ಬರೋಣ. ಮೊದಲನೇದು 200ರಲ್ಲಿ ಎಷ್ಟು ಮೂರುಗಳಿದ್ದಾವೆ? 2 ಮೂರುಗಳಿದ್ದಾವೆ. 3 ಇಂಟು 2 ಪ್ಲಸ್ 50ರಲ್ಲಿ ಎಷ್ಟು 10 ಇದ್ದಾವೆ? 50ರಲ್ಲಿ ಎಷ್ಟು ಹತ್ತಿದ್ದಾವೆ? 10 ಇಂಟು 5 ಅಂದ್ರೆ 5 ಹತ್ತುಗಳಿದ್ದಾವೆ 50ರಲ್ಲಿ. ಪ್ಲಸ್ ಎಷ್ಟು 1 ಮೂರುಗಳಿದ್ದಾವೆ? 1 ಇಂಟು 3. ಈ ರೀತಿ ನಾವು
ಸಂಖ್ಯೆಗಳ ವಿಸ್ತೃತ ರೂಪವನ್ನ ಬರೀತೀವಿ. ಇದು 4 ಅಂಕಗಳ ಸಂಖ್ಯೆ. ಈಗ ಇದನ್ನ ಫಸ್ಟ್ನದ್ದು 5000 ಪ್ಲಸ್ 700 ಪ್ಲಸ್ 30 ಪ್ಲಸ್ 1 ಇದು 5000ರಲ್ಲಿ ಎಷ್ಟು ಸಾವಿರಗಳಿದಾವೆ? 1000 ನಾವು 5000ದಲ್ಲಿ ಎಷ್ಟಿದಾವೆ? ಇಂಟು 5. 5000ದಲ್ಲಿ 1000 ಎಷ್ಟಿದಾವೆ? 5 ಇದಾವೆ. ಪ್ಲಸ್ 700ರಲ್ಲಿ ಎಷ್ಟು ನೂರುಗಳಿದಾವೆ? 7 ನೂರುಗಳಿದಾವೆ. 5 ಮೇಲೆ 100 ಇಂಟು 7 ಪ್ಲಸ್ 30ರಲ್ಲಿ ಎಷ್ಟು ಹತ್ತುಗಳಿದಾವೆ? 3 ಹತ್ತುಗಳಿದಾವೆ. ಆದ್ರಿಂದ 10 ಇಂಟು 3 ಪ್ಲಸ್ 1ರಲ್ಲಿ ಎಷ್ಟಿದಾವಪ್ಪ ಅಂದ್ರೆ ಒಂದೇ ಇದೆ ಅಂತ ಬರ್ತೀವಿ. ಅದನ್ನ 1 ಇಂಟು 1. ಇವನ್ನ ಏನಂತ ಕರಿತೀವಿ? ಸಂಖ್ಯೆಗಳ ವಿಸ್ತೃತ ರೂಪ ಅಂತ ಮಾಡ್ತೀವಿ, ಕರಿತೀವಿ. ಇವನ್ನ ಸಾಮಾನ್ಯವಾಗಿ ಹೇಗೆ ವ್ಯಕ್ತಪಡಿಸ್ತೀವಪ್ಪ? ನಾನು ಯಾವುದೋ ಈಗ 2 ಅಂಕಿಗಳ ಒಂದು ಸಂಖ್ಯೆಗೆ ತೋರಿಸ್ತೀನಿ. ಸಾಮಾನ್ಯ ರೂಪ ಹೇಗಿರುತ್ತೆ? ಎ ಬಿ ಅಂತಕ್ಕಂಥದ್ದ ಒಂದು ಸಾಮಾನ್ಯ ರೂಪವನ್ನ ನಾವು ಬರೀತಾ ಇದ್ದೀವಿ. ಸಾಮಾನ್ಯ ವಿಸ್ತೃತ ರೂಪ ಹೇಗೆ ಬರೀಬೇಕು? ಇದು ಯಾವ ಸ್ಥಾನದಲ್ಲಿದೆ? 10 ಸ್ಥಾನದಲ್ಲಿದೆ. ಆದ್ರಿಂದ 10 ಇಂಟು ಎ ಪ್ಲಸ್ 1 ಇಂಟು ಬಿ. ಈ ರೀತಿ ಅಕಸ್ಮಾತ್ ಬಿ ಎ ಇತ್ತು ಸರ್, ಬಿ ಎ ಬಿ ಗೆ ಸಮವಲ್ಲ. ನೆನಪಿರಲಿ, ಎ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಎ. ಅಂದ್ರೆ ಎ ಬಿ ಅಂತಕ್ಕಂಥದ್ದು ಬಿ ಎಗೆ ಸಮವಲ್ಲ ಅನ್ನಿಸ್ತೀವಿ ಅಂತ. ಎ ಇಂಟು ಬಿ ಅಂತಂದು ಅರ್ಥ ಅಲ್ಲ. ಹಾಗೆ ಬಿ ಯಾವ ಎಷ್ಟರಲ್ಲಿದೆ? 10ರ ಸ್ಥಾನದಲ್ಲಿದೆ. ಯಾವುದು? ಬಿ. 10 ಬಿ ಪ್ಲಸ್ ಎ ಯಾವ ಸ್ಥಾನದಲ್ಲಿದೆ? ಬಿಡಿ ಸ್ಥಾನದಲ್ಲಿದೆ. ಅದರಿಂದ 1 ಇಂಟು ಎ ಅಂತ ಏನ್ ಮಾಡ್ತೀವಿ? ಬರೀತೀವಿ. ಈಗ ಅರ್ಥ ಇದೆಯಲ್ಲ? ಅದೇ ರೀತಿ ಇದು ಒಂದು ಯಾವುದು? 3 ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಏನು ಬರೀಬಹುದು? ಎ ಬಿ ಸಿ. ಎ ಯಾವ ಸ್ಥಾನದಲ್ಲಿದೆ? 3 ಸ್ಥಾನದಲ್ಲಿದೆ. ಬಿ ಯಾವ ಸ್ಥಾನದಲ್ಲಿದೆ? 10 ಸ್ಥಾನದಲ್ಲಿದೆ. ಸಿ ಯಾವ ಸ್ಥಾನದಲ್ಲಿದೆ? ಬಿಡಿ ಸ್ಥಾನದಲ್ಲಿದೆ. ಹಾಗಿದ್ಮೇಲೆ ಇದನ್ನೇನು ಬರೀಬಹುದು? 100 ಇಂಟು ಎ ಪ್ಲಸ್ ಬಿ ನೇನು ಬರೀಬಹುದು? 10 ಇಂಟು ಬಿ ಪ್ಲಸ್ ಸಿ ನೇನು ಬರೀಬಹುದು? 1 ಇಂಟು ಸಿ ಅಥವಾ 1 ಸಿ ಅಂತ ಬರೀಬಹುದು. ಹಾಗಿದ್ಮೇಲೆ ನಮಗೀಗ ಸಂಖ್ಯೆಗಳ ವಿಸ್ತೃತ ರೂಪದಲ್ಲಿ ಸಂಖ್ಯೆ ಯಾವ ರೀತಿ ಬರೀಬಹುದು ನಾವು ಸಾಮಾನ್ಯವಾಗಿ ಅಪ್ಲೈ ಮಾಡ್ಕೊಂಡು ಅಂತ ನಿಮಗೆ ತೋರಿಸಿದ್ದೀವಿ. ಈಗ ನೋಡ್ಕೊಳ್ಳಿ, ಸಾಮಾನ್ಯ ಸಂಖ್ಯೆಗಳ ವಿಸ್ತೃತ ರೂಪ ಆಯಿತು. ಮುಂದಿನ ಯಾವುದು? ಸಂಖ್ಯೆಗಳೊಂದಿಗೆ ಆಟವನ್ನು ನೋಡೋಣ. ಸಂಖ್ಯೆಗಳೊಂದಿಗೆ ಆಟ ಯಾವ ರೀತಿ ಆಡಬಹುದು? ಸಂಖ್ಯೆಗಳನ್ನ ಬಳಸಿಕೊಂಡು 2 ಅಂಕೆಗಳುಳ್ಳ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. ಉದಾಹರಣೆ, ಯಾರೋ 2 ಅಂಕೆಗಳುಳ್ಳ ಒಂದು ಸಂಖ್ಯೆಯನ್ನ ಈಗ ಯಾರೋ ಒಬ್ಬ ವಿದ್ಯಾರ್ಥಿ ಹೇಳ್ತಾ ಇದ್ದಾನೆ, ಸರ್ 73 ತೋರೋಣ ಸರ್. ಸಂಖ್ಯೆಗಳೊಂದಿಗೆ ಆಟದಲ್ಲಿ 73 ಒಂದು ಸಂಖ್ಯೆಗಳ ಆಟ. 73 ಸಂಖ್ಯೆಯನ್ನು ತೋಡಿದೀವಿ. 2 ಅಂಕೆಗಳುಳ್ಳ ಸಂಖ್ಯೆ 10ರಿಂದ ಪ್ರಾರಂಭ ಆಗುತ್ತೆ 99ರವರೆಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ತಗೋಬೇಕು. 73 ತಗೋಣ ಅಂತ ಯಾವುದೋ ಒಬ್ಬ ವಿದ್ಯಾರ್ಥಿ ಹೇಳ್ತಿದ್ದಾನೆ. ನಾನೀಗ ಹೇಳ್ತೀನಿ ಈ ಸಂಖ್ಯೆಯನ್ನ ಬದಲು ಮಾಡ್ಬರಿಯಪ್ಪ ಅಂತ ಇನ್ನೊಬ್ಬ ವಿದ್ಯಾರ್ಥಿ ಹೇಳ್ತಾ ಇದ್ದೀನಿ. ಆ ವಿದ್ಯಾರ್ಥಿ ಹೇಳ್ತಿದ್ದಾನೆ, ಸರ್ ಬದಲು ಮಾಡಿದಾಗ ಎಷ್ಟಾಗುತ್ತೆ ಸರ್? 37 ಬರುತ್ತೆ ಸರ್. ನೋಡಿ ಹೇಳ್ತಾ ಇದ್ದಾನೆ ವಿದ್ಯಾರ್ಥಿ, 37 ಬರುತ್ತೆ. ಸರಿಯಪ್ಪ, ನಾನು ಇನ್ನೊಬ್ಬ ವಿದ್ಯಾರ್ಥಿ ಕೇಳ್ತೀನಿ, ಇವೆರಡನ್ನು ನಾವು ಈಗ ಮೊತ್ತ ಕಂಡುಹಿಡಿಯಬಹುದಾ? ಹಾಗಿದ್ಮೇಲೆ ಮೊತ್ತವನ್ನ ಯಾವ ರೀತಿ ಕಂಡುಹಿಡಿಬೇಕು? ಕೂಡಬೇಕು. 3ಕ್ಕೆ 7 ಸೇರಿಸಿದ್ರೆ ಎಷ್ಟು? 10. ಏನ್ ಮಾಡ್ತೀವಿ? ಕ್ಯಾರಿ ಕೊಟ್ಟು ಒಂದಷ್ಟು ಕೊಟ್ವಿ. 7ಕ್ಕೆ 3 ಸೇರಿಸಿದ್ರೆ 10, ಒಂದಷ್ಟು 11. ಎಷ್ಟಾಯ್ತು? 110 ಆಯ್ತು. 110 ಆಯ್ತು. ನಾವೀಗ ಸಂಖ್ಯೆ ನೋಡಿದ್ವಿ 73ನ, ಅದರ ಬದಲು ಮಾಡಿದಾಗ 37 ಆಯ್ತು. ಮೊದಲ ಮೊತ್ತ ಎಷ್ಟಾಯ್ತು? 100. ಈ ಬಂದಿರತಕ್ಕಂತಹ ಮೊತ್ತವನ್ನ ನಾವು 11ರಿಂದ ಭಾಗಿಸೋಣ. ಎಷ್ಟರಿಂದ? 11ರಿಂದ ಭಾಗಿಸೋಣ. ಈ 11ರಿಂದ ಭಾಗಿಸಿದಾಗ ಎಷ್ಟೇ ಹೋಗುತ್ತಪ್ಪ? 11 10 ಎಷ್ಟು? 110. ನೋಡಿ, ನಮಗೆ ಶೇಷ ಎಷ್ಟು ಬರ್ತಾ ಇದೆ? 0 ಬರ್ತಾ ಇದೆ. ಹಾಗಿದ್ಮೇಲೆ ನಾವು ಇದೇ ಸಂಖ್ಯೆಗಳಂತಲ್ಲ
ಎರಡು ಅಂಕಿಗಳುಳ್ಳ ಯಾವುದೇ ಸಂಖ್ಯೆಯನ್ನ ತೆಗೆದುಕೊಂಡು ಅದಲು ಬದಲು ಮಾಡಿದಾಗ ಬಂದಿರತಕ್ಕಂತ ಮೊತ್ತ 11ರ ಗುಣಕವಾಗಿರುತ್ತದೆ. ಅಂದ್ರೆ 11ರಿಂದ ಭಾಗವಾಗುತ್ತದೆ. 11ರಿಂದ ಭಾಗವಾಗುತ್ತದೆ. ಇದನ್ನು ನಾವು ಸರ್ವೇ ಸಾಮಾನ್ಯವಾಗಿ ಸಾಮಾನ್ಯ ರೂಪದಲ್ಲಿ ಯಾವ ರೀತಿ ಬರಿತೀವಿ ಅಂತಂದ್ರೆ, ಈ ಉದಾಹರಣೆ ಯಾವುದೋ ಒಂದು ಸಂಖ್ಯೆ ಇದೆ, ಯಾವುದು ಎ ಬಿ ಅಂತಕ್ಕಂಥದ್ದು. ನಾನು ನೋಡಿದ್ದ ಸಂಖ್ಯೆಯನ್ನ, ಈ ಸಂಖ್ಯೆಗೆ ನಾವು ಏನ್ ಮಾಡ್ತಾ ಇದ್ದೀವಿ, ಎಷ್ಟು ಸ್ಥಾನದಲ್ಲಿದೆ? 10a ಪ್ಲಸ್ ಬಿ. ನಾವು ಉಲ್ಟಾ ಮಾಡಬಹುದಾ ನೋಡುತ್ತೆ. ಬಿ ಎ ಅಂದಾಗ ಏನಾಯ್ತು? ಉಲ್ಟಾ ಮಾಡಿ ಬರ್ತಿದ್ದೀವಿ. ಅವಾಗ 10b ಪ್ಲಸ್ 1a ಆಯ್ತು. ಈಗ ನಾವು ಆ್ಯಡ್ ಮಾಡೋಣ ಈ ಕಡೆ. ಎ ಬಿ ಪ್ಲಸ್ ಬಿ ಎ ಮಾಡಿದ್ವಲ್ಲ, ಮೊತ್ತವನ್ನ ಎ ಬಿ ಅನ್ನು ಯಾವುದು ಕೂಡಿದ್ವಿ? ಬಿ ಎ ಕೂಡಿದ್ವಿ. ಈಗ ಈ 10a ಪ್ಲಸ್ ಎ ಸೇರಿಸಿದ್ರೆ ಎಷ್ಟಾಯ್ತು? 10a ಇತ್ತು, ಅದಕ್ಕೆ 1a ಸೇರಿಸಿದ್ರೆ ಎಷ್ಟಾಯ್ತು? 11a ಆಯಿತು. ಪ್ಲಸ್ 10b ಗೆ 1b ಸೇರಿಸಿದ್ರೆ 11b ಆಯಿತು. ಅರ್ಥ ಆಗ್ತಾ ಇದೆಯಲ್ಲ ಮಕ್ಕಳೇ? ಈಗ 11b ಆಯಿತು. ಇವೆರಡರಲ್ಲೂ ಯಾವುದು ಸಾಮಾನ್ಯ ಇದೆ? ಈ 11a ಪ್ಲಸ್ 11b ನಲ್ಲಿ ಇಲ್ಲೂ 11 ಇದೆ, ಇಲ್ಲೂ 11 ಇದೆ. ಹಾಗಿದ್ಮೇಲೆ ಆ ಎರಡು 11ಗಳನ್ನ ಹೊರಗಿಸ್ತೀವಣ. 2ರಿಂದ ಸೇರಿ 11ನ್ನ ಹೊರಗೆ ತೆಗೆದಿದ್ದೀವಿ. ಉಳಿದಿದ್ದೇನು? ಎ ಪ್ಲಸ್ ಬಿ. ಹಾಗಿದ್ಮೇಲೆ ನಾವು ಎ ಬಿ ಪ್ಲಸ್ ಬಿ ಎ ಅಂತಂದ್ರೆ ಇದು ಎಂತಾಗುತ್ತೆ? 11ರ ಗುಣಕವಾಗುತ್ತೆ. ಅದಲು ಬದಲು ಮಾಡಿ ಬಂದಾಗ ಎರಡು ಸಂಖ್ಯೆಗಳನ್ನು ಅದಲು ಬದಲು ಮಾಡಿ ಮೊತ್ತವನ್ನ ಪಡೆದು ಆ ಮೊತ್ತವನ್ನ ಬಂದಿರತಕ್ಕಂಥ ಮೊತ್ತ ಯಾವುದರ ಗುಣಕ ಆಗಿರ್ತದೆ? 11ರ ಗುಣಕ ಆಗಿರ್ತದೆ. ಈಗ ಇನ್ನೊಂದು ಆಟ ಆಡೋಣ. ಈಗ ಎರಡನೇ ಆಟಕ್ಕೆ ಬರೋಣಂತೆ. ಸಂಖ್ಯೆಗಳೊಂದಿಗಿನ ಆಟದಲ್ಲಿ ಎರಡನೇ ಆಟ. ಇದು ಮೊದಲ ಆಟ. ನೆಕ್ಸ್ಟ್ ಎರಡನೇ ಆಟದಲ್ಲಿ ನಾವು ಮತ್ತೆ ಎರಡು ಅಂಕಿಗಳುಳ್ಳ ಒಂದು ಸಂಖ್ಯೆ ಅಂತ 92 ಅಂತ ತುಂಬಿದ್ದೀವಿ. ಈ ಸಂಖ್ಯೆಯನ್ನ ಮತ್ತೆ ಅದನ್ನು ಮಾಡೋಣ. ಏನಾಯ್ತು? 29 ಆಯ್ತು. ಇದರ ಮೊತ್ತ ಉಚ್ಚರಿ ಮಾಡಿದ್ವಿ, ಮೊತ್ತ ಕಂಡಿದ್ವಿ. ಈಗ ವ್ಯತ್ಯಾಸ ಕಂಡುಹಿಡಿಯಬೇಕಾದ್ರೆ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನ ಕಳೆಯಬೇಕು. ಈ ಕಡೆ 2ರಲ್ಲಿ 9 ಹೋಗ್ತಾ ಹೋಗಲ್ಲ. ಈ ಕಡೆಯಿಂದ ಒಂದು ಕ್ಯಾರಿ ತುಂಬ್ತಾ ಇದ್ವಿ. 12ರಲ್ಲಿ 9 ಹೋದಷ್ಟು 12ರಲ್ಲಿ 9 ಹೋದಷ್ಟು 12ರಲ್ಲಿ 9 ಹೋದ್ರೆ 3 3. ಈಗ ಈ ಕಡೆ ಒಂದು ಕ್ಯಾರಿ ಕಳಿಸಿದ್ರಿಂದ ಎಷ್ಟಾಗಿದೆ? 8. 8ರಲ್ಲಿ 2 ಹೋದಷ್ಟು 6. ನೋಡಿ, ಮೂರು ಸರಿ ನಾವು ಮಾಡಿದ್ವಿ, ಅದಲು ಬದಲು ಮಾಡಿ ಮೊತ್ತ ಕಂಡಿದ್ವಿ. ಈ ಸರಿ ವ್ಯತ್ಯಾಸವನ್ನ ತಗೊಂತಾ ಇದ್ವಿ, ಅದಲು ಬದಲು ಮಾಡಿ. ಈ ಬಂದಿರತಕ್ಕಂಥ ವ್ಯತ್ಯಾಸವನ್ನ ನಾವು 9ರಿಂದ ಭಾಗಿಸೋಣ. 9ರಿಂದ ಭಾಗಿಸಿದಾಗ ಏನಾಗುತ್ತೆ? 9 ಎಷ್ಟೇ ಹೋಗುತ್ತೆ? 9 7 63. ಹಾಗಿದ್ಮೇಲೆ ನಾವು ಯಾವುದೇ ಒಂದು ಎರಡು ಅಂಕಿಗಳುಳ್ಳ ಸಂಖ್ಯೆಯನ್ನು ತೆಗೆದುಕೊಂಡು ಅದನ್ನ ಅದಲು ಬದಲು ಮಾಡಿ ವ್ಯತ್ಯಾಸವನ್ನ ಬಂದಿರತಕ್ಕಂಥ ವ್ಯತ್ಯಾಸ ಎಷ್ಟು ಯಾವುದರ ಗುಣಕವಾಗಿರ್ತದೆ? 9ರ ಗುಣಕವಾಗಿರುತ್ತದೆ. ಇದನ್ನು ನಾವು ಸಾಮಾನ್ಯವಾಗಿ ಹೇಗೆ ಬರ್ತೀವಿ? ನಾವು ಇಲ್ಲಿ 92 ಅಂತ ಎ ಬಿ ಅಂತ ತಗೊಂಡಿದ್ವಿ. ಒಂದು ಸಂಖ್ಯೆ ಯಾವುದೋ ಒಂದು ಸಂಖ್ಯೆ ಎ ಬಿ ಅಂತಂದು ತಗೊಂಡಿದ್ವಿ. ಈ ಸಂಖ್ಯೆ ಆದ್ಮೇಲೆ ಅದಲು ಬದಲು ಮಾಡ್ತೀವಿ. ಏನಾಯ್ತು? ಬಿ ಎ ಆಯ್ತು. ಯಾವ ನೋಡಬೇಕು? ವ್ಯತ್ಯಾಸ ನೋಡಬೇಕು. ವ್ಯತ್ಯಾಸ ಮಾಡ್ತಿದ್ದೀವಿ. ಮೊದಲನ್ನು ನೋಡೋಣ. ಮೊದಲು ಹೇಗೆ ಬರ್ತಿದ್ದೀವಪ್ಪ? 10 ಸ್ಥಾನದಲ್ಲಿದೆ 10a. ಇದು ಬಿಡಿ ಸ್ಥಾನದಲ್ಲಿದೆ ಪ್ಲಸ್ ಬಿ. ಇಲ್ಲಿ ಬರೋಣ ಮೈನಸ್. ಇದು ಬಿ 10ರ ಸ್ಥಾನದಲ್ಲಿದೆ 10b. ಇದು ಎ ಬಿಡಿ ಸ್ಥಾನದಲ್ಲಿದೆ ಎ ಆಯ್ತು. ಈಗ 10a ಪ್ಲಸ್ ಬಿ ಮೈನಸ್ ಇಂಟು ಪ್ಲಸ್ ಮೈನಸ್ 10b ಮೈನಸ್ ಇಂಟು ಪ್ಲಸ್ ಮೈನಸ್ ಎ. ನೋಡಿ ಈಗ ಬರ್ತದೆ 10a ನಲ್ಲಿ ಒಂದು ಎ ಹೋದಷ್ಟು 9a. 10b ನಲ್ಲಿ ಒಂದು ಬಿ ಹೋದಷ್ಟು ಮೈನಸ್ 9b. ಎರಡರಲ್ಲಿ ಯಾವ್ದು ಸಾಮಾನ್ಯ ಇದೆ? 9 ಸಾಮಾನ್ಯ ಇದೆ. ಉಳಿದಿದ್ದೇನು? 9
9 ಹೊರತಂದ್ರೆ a ಮೈನಸ್ b ಅಂದ್ರೆ ಯಾವುದೇ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡು ನಾವು ಎರಡು ಅಂಕಿಗಳ ಒಂದು ಸಂಖ್ಯೆ ಅಂತ ಅದರ ಬದಲು ಮಾಡಿ ವ್ಯತ್ಯಾಸವನ್ನ ನಾವು ಬಂದಿರತಕ್ಕಂಥ ವ್ಯತ್ಯಾಸ ಯಾವುದರ ಗುಣಕ ಆಗಿರ್ತದೆ 9ರ ಗುಣಕ ಆಗಿರ್ತಕ್ಕಂಥದ್ದು ನಾವು ಈ ಒಂದು ಆಟಗಳಿಂದ ಏನ್ ಮಾಡಬಹುದು ತಿಳ್ಕೋಬಹುದು ನಾವೇನ್ ಮಾಡಬಹುದು ಈ ಒಂದು ಆಟಗಳಿಂದ ಇದ್ಮೇಲೆ ನಾವೀಗ ಎರಡು ಅಂಕಿಗಳುಳ್ಳ ಸಂಖ್ಯೆ ನೋಡ್ಕೊಂಡ್ವಿ ಈಗ 3 ಅಂಕಿಗಳುಳ್ಳ ಸಂಖ್ಯೆಗಳು 3 ಅಂಕಿಗಳುಳ್ಳ ಸಂಖ್ಯೆ ಯಾವುದೋ ಒಂದು ಬರ್ಕೊಂಡು 349 ಒಂದು ಸಂಖ್ಯೆಯನ್ನು ಈ ಸಂಖ್ಯೆಯನ್ನ ವಿರುದ್ಧ ಕ್ರಮದಲ್ಲಿ ಬರಬೇಕು ಅಂದ್ರೆ ಹಿಂದ್ಗಡೆಯಿಂದ ಬರ್ಬೇಕು ನೋಡೋಣ ಏನಾಗುತ್ತೆ ಈ ಕಡೆಯಿಂದ ಹೋದ್ರೆ 9 4 3 ಆಯ್ತು ಮೊದಲು ಒಂದು 3 ಅಂಕಿಗಳ ಸಂಖ್ಯೆ ಬರ್ಕೊಂಡಿದ್ವಿ ಅದನ್ನ ವಿರುದ್ಧ ಕ್ರಮದಲ್ಲಿ ಬರೀತಾ ಇದೀವಿ ಅಂದ್ರೆ ಈ ಕಡೆಯಿಂದ ಬರೀಬೇಕು 9 4 3 ಏನಾಯ್ತು 943 ಆಯ್ತು ಇವುಗಳ ವ್ಯತ್ಯಾಸವನ್ನ ನೋಡೋಣ ಇವುಗಳ ವ್ಯತ್ಯಾಸ ಏನಾಗುತ್ತೆ ಈಗ ವ್ಯತ್ಯಾಸ ನೋಡ್ಬೇಕಾದ್ರೆ ನಾವು ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನ ಕಳೆಯಬೇಕು ಹಾಗೆ ಫಸ್ಟ್ ದೊಡ್ಡ ಸಂಖ್ಯೆ ಯಾವುದು 943 ಅದರ ಕೆಳಗೆ ಚಿಕ್ಕ ಸಂಖ್ಯೆ ಯಾವುದು 349 ವ್ಯತ್ಯಾಸ ಅಂದ್ರೆ ನಾವೇನ್ ಮಾಡ್ತೀವಿ ಕಳೀತಾ ಇದ್ದೀವಿ ಈಗ 3ರಲ್ಲಿ 9 ಹೋಗಲ್ಲ ಹಾಗೆ ಮೇಲೆ ಏನ್ ಮಾಡ್ತೀವಿ ಈ ಕಡೆಯಿಂದ ಒಂದು ಈ ಕಡೆ ಕ್ಯಾರಿ ತುಂಬ್ತಾ ಇದ್ದೀವಿ ಅಥವಾ ದಸ್ತ ತುಂಬ್ತಾ ಇದ್ದೀವಿ ನೋಡ್ರಿ ಏನಾಯ್ತು 13ರಲ್ಲಿ 9 ಎಷ್ಟು 4 ನೆಕ್ಸ್ಟ್ ಇಲ್ಲಿ ಏನಾಗಿದೆ 3 ಆಗಿದೆ ಆದ್ರಿಂದ ಇಲ್ಲಿ 13ರಲ್ಲಿ 4 ಹೋದಷ್ಟು 13ರಲ್ಲಿ 4 ಹೋದ್ರೆ ಎಷ್ಟು ಒಂದು ಕ್ಯಾರಿ ತೊಗೊಂಡಿದೀವಲ್ಲ ಈ ಕಡೆಯಿಂದ ಎಷ್ಟಾಗಿದೆ ಇದು 3 ಆಗಿದೆ 3 ಆಗಿರೋದ್ರಿಂದ 13ರಲ್ಲಿ 4 ಹೋದ್ರೆ ಎಷ್ಟು 13ರಲ್ಲಿ 4 ಹೋದಷ್ಟು 9 ಹಾಗಿದ್ಮೇಲೆ ಇಲ್ಲಿ ಬನ್ನಿ ಈಗ ಇಲ್ಲಿ ಕ್ಯಾರಿ ತೊಗೊಂಡಿದ್ದೀವಿ ಎಷ್ಟು ಇದೆ 8 8ರಲ್ಲಿ 3 ಹೋದ್ರೆ ಎಷ್ಟು 8ರಲ್ಲಿ 3 ಹೋದ್ರೆ ಎಷ್ಟು 8ರಲ್ಲಿ 3 ಹೋದ್ರೆ ಎಷ್ಟು 5 ಎಷ್ಟು ಉಳಿತು 594 ಆಯ್ತು ವ್ಯತ್ಯಾಸ 594 ಇದೆ ಈ 594 ನಾವು 99ರಿಂದ ಭಾಗಿಸೋಣ ಎಷ್ಟಿಂದ ಭಾಗಿಸೋಣ 99ರಿಂದ ಭಾಗಿಸೋಣ ಎಷ್ಟಕ್ಕೆ ಹೋಗುತ್ತೆ ನೋಡಿ 594 ಎಷ್ಟರಿಂದ ಭಾಗಿಸೋಣ ಈಗ ನಾವು ಎರಡೇ ಮಾಡಿದ್ರೆ 200 ಮಧ್ಯೆ ಬರುತ್ತೆ ಮೂರನೇ ಮಾಡಿದ್ರು ಅಷ್ಟೇ 4 6ರಿಂದ 99 into 6 96 ಎಷ್ಟು 54 ಕ್ಯಾರಿ 5 96 54 54ಕ್ಕೆ 5 ಸೇರಿಸಿದ್ರೆ 594 ಆಯ್ತು ಹೂ ಕಳೆದ್ರೆ ಬರುತ್ತೆ 0 ಬರುತ್ತೆ ಹಾಗಿದ್ಮೇಲೆ ನಾವು 3 ಅಂಕಿಗಳ ಒಂದು ಸಂಖ್ಯೆಯನ್ನ ತೆಗೆದುಕೊಂಡಿದ್ವಿ ಅದನ್ನ ವಿರುದ್ಧ ಕ್ರಮದಲ್ಲಿ ತಿರುವುಮುರುವಾಗಿದ್ವಿ 349 ತಿರುವ ವಿರುದ್ಧ ಕ್ರಮದಲ್ಲಿ ಬರೆದಾಗ 949 ಆಯಿತು ಈ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯ ವ್ಯತ್ಯಾಸವನ್ನು ತಗೊಂಡ್ವಿ ಅದನ್ನು ಯಾವುದರಿಂದ ಭಾಗಿಸ್ತಾ ಇದ್ದೀವಿ 99ರಿಂದ ಭಾಗಿಸಿದಾಗ ನಮಗೆ ಬಂದಿರತಕ್ಕಂಥ ವ್ಯತ್ಯಾಸ ಏನಾಗುತ್ತೆ 99ರ ಗುಣಕ ಆಗಿರುತ್ತದೆ ಅಂತಂದ್ರೆ ಯಾವುದೇ ಒಂದು 3 ಅಂಕಿಗಳ ಸಂಖ್ಯೆಯನ್ನ ತೆಗೆದುಕೊಂಡು ತಿರುವುಮುರು ಮಾಡಿ ಅಂದ್ರೆ ವಿರುದ್ಧ ಕ್ರಮದಲ್ಲಿ ಬರೆದಾಗ ಬಂದಿರತಕ್ಕಂಥ ವ್ಯತ್ಯಾಸವು 99ರ ಗುಣಕ ಆಗಿರುತ್ತದೆ ಹಾಗಾದ್ರೆ ಇದನ್ನು ನಾವು ಸಾಮಾನ್ಯವಾಗಿ ಹೇಗೆ ಬರೀತೀವಿ ಈಗ ನೋಡಿ ನಾವು ಯಾವ್ದು ಬರೀದ್ವಿ ಎ ಬಿ ಸಿ ಏನ್ ಮಾಡಿದೀವಿ ವ್ಯತ್ಯಾಸ ತಗೊಂಡಿದೀವಿ ಹಿಂದಕ್ಕೊಂದು ಸಿ ಬಿ ಎ ಆಗಿದೆ ಈಗ ಮೊದಲನೇದ ಒಂದು ಸಾಮಾನ್ಯ ರೂಪ ವಿಸ್ತೃತ ರೂಪವನ್ನ ಸಾಮಾನ್ಯ ಎ ಅಂದ್ರೆ 100 ಸ್ಥಾನದಲ್ಲಿದೆ 100 ಎ ಪ್ಲಸ್ ಬಿ ಅಂದ್ರೆ 10 ಸ್ಥಾನದಲ್ಲಿದೆ ಪ್ಲಸ್ 10 ಬಿ ಸಿ ಅಂದ್ರೆ ಬಿಡಿ ಸ್ಥಾನದಲ್ಲಿದೆ ಪ್ಲಸ್ ಸಿ ಮೈನಸ್ ಸಿ ಅಂದ್ರೆ 100 ಸ್ಥಾನದಲ್ಲಿದೆ 100 ಸಿ ಪ್ಲಸ್ ಬಿ ಅಂದ್ರೆ 10 ಬಿ ಪ್ಲಸ್ ಎ ಅಂತಂದ್ರೆ 1 ಎ ನೋಡಿ ಇವಾಗ 100 ಎ ಪ್ಲಸ್ 10 ಬಿ ಪ್ಲಸ್ ಸಿ ಮೈನಸ್ 100 ಸಿ
ಮೈನಸ್ 10b ಮೈನಸ್ a ಮೈನಸ್ ಅಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್. ಈಗ ನಾವು 100a ಇಲ್ಲಿ a ಇದೆಯಪ್ಪ, ಹೈಟ್ ಮೇಲೆ 100a ಗೆ ಪ್ಲಸ್ ಇದೆ, ಇದು ಮೈನಸ್ ಇದೆ. ಹೈಟ್ ಮೇಲೆ 100a ಮೇಲೆ ಒಂದು a ಹೋದ್ರೆ ಎಷ್ಟು? 99a. ಇಲ್ಲಿ ಮಾಡೋಣ. 10b ಇದೆ, ಇಲ್ಲೇನಿದೆ ಮೈನಸ್ 10b. ಎರಡನ್ನ ಕಳೆದ್ರೆ ಏನು ಬರುತ್ತೆ ನನಗೆ? 0. ಈ 10bಗೂ ಈ ಮೈನಸ್ 10bಗೂ ಹೋಯ್ತು. ಇಲ್ಲಿ ಬರೋಣ. ಮೈನಸ್ ಇಲ್ಲಿ 100c ಇದೆ, ಇಲ್ಲಿ ಪ್ಲಸ್ ಇದೆ. ಹೈಟ್ ಮೇಲೆ ಎಷ್ಟು ಬರುತ್ತೆ? ಇಲ್ಲಿ 99c. ಈಗ ಈ 99ಅನ್ನ ಸಾಮಾನ್ಯ ತೆಗೆನ ಉಳಿದಿದ್ದೇನು? a ಮೈನಸ್ c. ಅಂದ್ರೆ ನಾವು ಯಾವುದೇ ಒಂದು ಮೂರು ಅಂಕಿಗಳ ಸಂಖ್ಯೆಯನ್ನು ತೆಗೆದುಕೊಂಡು ಅದನ್ನು ವಿರುದ್ಧ ಕ್ರಮದಲ್ಲಿ ಬರೆದು ವ್ಯತ್ಯಾಸ ತೆಗೆದುಕೊಂಡ್ರೆ ಆ ವ್ಯತ್ಯಾಸ ಯಾವಾಗಲೂ ಏನಾಗಿರುತ್ತೆ? 99ರ ಗುಣಕವಾಗಿರುತ್ತದೆ ಎಂಬುದು ನಮಗೆ ಈ ರೀತಿಯಾಗಿ ತಿಳಿದು ಬರುತ್ತದೆ. ನಾವೀಗ ಮೂರು ಅಂಕಿಗಳ ಒಂದು ಸಂಖ್ಯೆಯನ್ನು ನೋಡಿದ್ವಿ. ಈಗ ಮತ್ತೊಂದು ಸಂಖ್ಯೆ ಕೊಡೋಣ. ಯಾವುದಾದ್ರೂ ಒಂದು ಮೂರು ಅಂಕಿಗಳುಳ್ಳ ಸಂಖ್ಯೆಯನ್ನು ಬರೆಯೋಣ. 235 ಒಂದು ಸಂಖ್ಯೆಯನ್ನು ಬರೆಯೋಣ. ಚಕ್ರೀಯವಾಗಿ ಬದಲಾಯಿಸ್ತಾ ಅಂದ್ರೆ ಒಂದು ಸಂಖ್ಯೆ ಆದ್ಮೇಲೆ ಒಂದು ಸಂಖ್ಯೆಯನ್ನು ಬದಲಾಯಿಸ್ತೀವಿ. ಈಗ 235 ಬರೆದಿದ್ದೀವಿ. ಈ 3ರಿಂದ ಸ್ಟಾರ್ಟ್ ಮಾಡುತ್ತೆ. 3 5 2 ಒಂದು ಸಂಖ್ಯೆ ಬದಲಾಯಿಸ್ತೀವಿ. 3 5 ಚಕ್ರೀಯವಾಗಿ ಬದಲಾಯಿಸ್ತೀವಿ. ಈಗ 2 ಬಿಟ್ವಿ, ಒಂದು 3 5 2. ನೆಕ್ಸ್ಟ್ ಇದನ್ನ ಮತ್ತೆ ಚಕ್ರೀಯವಾಗಿ ಬದಲಾಯಿಸ್ತೀವಿ. ಎಷ್ಟಾಗುತ್ತೆ? 5 2 3. ಅಂದ್ರೆ 3 ಅಂಕಿಗಳ ಸಂಖ್ಯೆಯನ್ನ ನಾವು 3 ರೀತಿಯಾಗಿ ಬರೀಬಹುದು. ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಬರಲಿಕ್ಕೆ ಬರಲ್ಲ. 235 ನಾನು ಚಕ್ರೀಯವಾಗಿ ಬದಲಾಯಿಸಿದಾಗ 352 ಮತ್ತು 523 ಅಂತ ಬರೀಬಹುದು. ಇದರ ಮೊತ್ತವನ್ನು ನೋಡೋಣ. ಏನು ಬರುತ್ತೆ? 5ಕ್ಕೆ 2 ಸೇರಿಸಿದ್ರೆ 7, 7ಕ್ಕೆ 3 ಸೇರಿಸಿದ್ರೆ 10. ಕ್ಯಾರಿ ಏನಾಯ್ತು? ಒಂದು ಕ್ಯಾರಿ ಕೊಡ್ತಾ ಇದೀವಿ, ಡಿಸ್ಕೌಂಟ್ ಕೊಡ್ತಾ ಇದೀವಿ. ಸೇಮ್ 5ಕ್ಕೆ 3 ಸೇರಿಸಿದ್ರೆ 8, 8ಕ್ಕೆ 2 ಸೇರಿಸಿದ್ರೆ 10, ಒಂದನ್ನು ಸೇರಿಸಿದ್ರೆ 11. ಮತ್ತೆ ಕ್ಯಾರಿ ಕೊಡ್ವಿ. 5ಕ್ಕೆ 3 ಸೇರಿಸಿದ್ರೆ 8, 8ಕ್ಕೆ 2 ಸೇರಿಸಿದ್ರೆ 10, 10ಕ್ಕೆ 1 ಸೇರಿಸಿದ್ರೆ 11. ನೋಡಿ, ಬಂದಿರತಕ್ಕಂಥ ಮೊತ್ತ ಏನಾಗಿದೆ? 235 ಅಂತಕ್ಕಂಥ ಒಂದು ಸಂಖ್ಯೆ ಚಕ್ರೀಯವಾಗಿ ಬದಲಾಯಿಸಿ ಮೊತ್ತ ನೋಡಿದ್ರೆ 1110 ಬರ್ತಾ ಇದೆ. ಎಷ್ಟು ಬರ್ತಾ ಇದೆ? 1110 ಬರ್ತಾ ಇದೆ. 1110 ಬರ್ತಾ ಇದೆ ಮೊತ್ತ. ಈ ಮೊತ್ತವನ್ನ ನಾವು 37ರಿಂದ ಭಾಗಿಸೋಣ. ಯಾವ ಒಂದು ಸಂಖ್ಯೆಯಿಂದ? 37ರಿಂದ ಭಾಗಿಸೋಣ. ನೋಡಿ, ಭಾಗಿಸೋದಕ್ಕಿಂತ ಒಂದು ಸಿಂಪಲ್ ಟ್ರಿಕ್ ಅನ್ನು ನಾವು ಇಲ್ಲಿ ಬಳಸಬಹುದು. ಕೊನೆಯ ಸ್ಥಾನ 0 ಬಿಟ್ಕೊಳ್ಳೋಣ. ಈ ಸ್ಥಾನಕ್ಕೆ 1. ನನಗೆ ಇಲ್ಲೇನಿದೆ? 7. ಹಾಗಿದ್ಮೇಲೆ ಭಾಗಿಸುವ ನೋಡಿ, 7ರ ಬಗ್ಗೆ ಹೇಳ್ಕೊಂತ ಬರೋಣ. 7 7 7 7 3 ಎಷ್ಟು? 20. ಅಂದ್ರೆ ಕೊನೆಯ ಸ್ಥಾನ 21 ಬರ್ತಾ ಇದೆ. ನೋಡೋಣ, 37 3 ಎಷ್ಟು? ಎಷ್ಟಾಗುತ್ತೆ? 7 3 20, ಕ್ಯಾರಿಯರ್ 3 3 9 2 11. ಹಾಗಿದ್ಮೇಲೆ 37 30 ಎಷ್ಟಾಗುತ್ತೆ? 1110 ಆಗುತ್ತೆ. ಕಳೆಯುತ್ತೆ 0 0 0 1 0 1 1 0 1 0. ಹಾಗಿದ್ಮೇಲೆ ನಮಗೀಗ 3 ಅಂಕಿಗಳ ಒಂದು ಸಂಖ್ಯೆಯನ್ನು ಚಕ್ರೀಯವಾಗಿ ಬದಲಾಯಿಸಿ ಮೊತ್ತ ಎಷ್ಟಿಂದ ಯಾವಾಗಲೂ ಮೊತ್ತ ಯಾವ ಗುಣಕವಾಗಿರುತ್ತದೆ? 37ರ ಗುಣಕವಾಗಿರುತ್ತದೆ. ಇದನ್ನ ನಾವು ಸಾಮಾನ್ಯವಾಗಿ ಹೇಗೆ ಬರೀತೀವಿ ನೋಡಿ. ಈಗ ಫಸ್ಟ್ ABC ಅಂತಕ್ಕಂಥ ಒಂದು ಸಂಖ್ಯೆ ಇತ್ತು. ABC ಅಂತಕ್ಕಂಥ ಒಂದು ಸಂಖ್ಯೆ ಇತ್ತು. ಅದನ್ನ ಬದಲಾವಣೆ ಮಾಡಿದ್ವಿ. ಏನ್ ಮಾಡಿದ್ವಿ? B C A ಮಾಡಿದ್ವಿ. ನೆಕ್ಸ್ಟ್ ಮತ್ತದನ್ನ ಮತ್ತೆ ಬದಲಾವಣೆ ಮಾಡಿದ್ವಿ. C A B ಈ ರೀತಿ ಬದಲಾವಣೆ ಮಾಡಿದ್ವಿ. ಈಗ ಇದನ್ನ ಸಾಮಾನ್ಯ ರೂಪದಲ್ಲಿ ಬರೆಯೋಣ. ABC ಗೆ ಸಾಮಾನ್ಯ ರೂಪ 100A ಪ್ಲಸ್ 10B
ಪ್ಲಸ್ 1 ಸಿ. ನೆಕ್ಸ್ಟ್ ಇದು ಬರೋಣ 100 ಬಿ ಪ್ಲಸ್ 10 ಸಿ ಪ್ಲಸ್ ಎ. ಅದೇ ರೀತಿ ಇನ್ನೊಂದು ಇದ್ರ ಕೆಳಗೆ ಬದಲಾವಣೆ ಮಾಡುತ್ತೆ 100 ಸಿ ಪ್ಲಸ್ 10 ಎ ಪ್ಲಸ್ ಬಿ. ಈಗ ನೋಡೋಣ ಆಡ್ ಮಾಡೋಣ. ಸಜಾತಿ ಪದವನ್ನೇ ಕೊಡಬೇಕು. 100 ಎ ಇಲ್ಲೊಂದಿದೆ, ಎ ಅಂತಕ್ಕಂಥದ್ದು ಇಲ್ಲೊಂದಿದೆ, ಇಲ್ಲೊಂದಿದೆ. 100ಕ್ಕೆ 10 ಸೇರಿಸಿದ್ರೆ 110, 10ಕ್ಕೆ 1 ಸೇರಿಸಿದ್ರೆ 111 ಎ ಆಗಿದೆ. 111 ಎ. ಅದೇ ರೀತಿ ಬಿ ಕೂಡಿಸೋಣ. ಇಲ್ಲಿ 10 ಬಿ ಇದೆ, ಇಲ್ಲಿ 100 ಬಿ ಇದೆ, ಇಲ್ಲಿ 1 ಬಿ ಇದೆ. ಈ 3 ಕೂಡಿಸಿದ್ರೆ 111 ಬಿ ಆಯಿತು. ಅದೇ ರೀತಿ ಸಿ ಕೂಡಿಸೋಣ. ಇಲ್ಲೊಂದು ಸಿ ಇದೆ, ಇಲ್ಲಿ 10 ಸಿ ಇದೆ, ಇಲ್ಲಿ 100 ಸಿ ಇದೆ. 100 ಸಿ 10 ಸಿ ಕೂಡಿಸಿದ್ರೆ 110 ಸಿ, ಅದನ್ನು ಸೇರಿಸಿದ್ರೆ 111 ಸಿ ಆಯಿತು. ಈಗ ಈ ಮೂರರಲ್ಲೂ ಯಾವುದು ಸಾಮಾನ್ಯ ಇದೆ? 111 ಸಾಮಾನ್ಯ ಇದೆ. ಈ 111 ಹೊರಗಡೆ ಬರೀತಾ ಇದ್ದೀವಿ. ಉಳಿದಂತ ಏನು ಉಳಿತು? ಎ ಉಳಿತು ಪ್ಲಸ್ ಬಿ ಉಳಿತು ಪ್ಲಸ್ ಸಿ ಉಳಿತು. ಹಾಗೆ ನಾವು ಈ 111 ಏನು ಮಾಡ್ಬೋದು? ಏನಂತ ಬರೀಬಹುದು? 37 ಇಂಟು 3. 37 ಮೂರಲೆ ಎಷ್ಟು? 111. 37 ಮೂರಲೆ 111. ಹಾಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಹಾಗೆ ಬರೋಣ. ಅಂದರೆ ನಾವು ಯಾವುದೇ 3 ಸಂಖ್ಯೆಗಳನ್ನ ತೆಗೆದುಕೊಂಡು 3 ಅಂಕೆಗಳುಳ್ಳ ಒಂದು ಸಂಖ್ಯೆಯನ್ನು ತೊಗೊಂಡು ಚಕ್ರೀಯವಾಗಿ ಬದಲಾಯಿಸಿ ಅವುಗಳ ಬಂದಿರತಕ್ಕಂಥ ಮೊತ್ತ ಯಾವಾಗಲೂ ಯಾವುದರ ಗುಣಕ ಆಗಿರ್ತದೆ? 37ರ ಗುಣಕ ಆಗಿರುತ್ತದೆ. ನಾವೀಗ ಸಂಖ್ಯೆಗಳ ಆಟ ನೋಡಿದ್ವಿ. ಅದರ ನಂತರ ಅಂಕಿಗಳ ಸ್ಥಾನದಲ್ಲಿ ಅಕ್ಷರಗಳು, ಅಂದ್ರೆ ಅಂಕಿಗಳ ಸ್ಥಾನದಲ್ಲಿ ಅಕ್ಷರಗಳಿದ್ರೆ ನಾವಲ್ಲಿ ಯಾವ ಅಕ್ಷರಗಳನ್ನು ಭರ್ತಿ ಮಾಡಬೇಕು ಅಂತಕ್ಕಂಥದ್ದು ನೋಡೋಣ. ಈಗ ಕೆಲವು ಸಂಕಲನಗಳನ್ನು ಬರ್ಕೊಂಡಿದ್ದೀನಿ. 3a 225. ಇಲ್ಲಿ ನನಗೆ b2 ಅಂತ ಇದೆ. ಇಲ್ಲಿ ನೋಡಿ ಕೆಲವಾರು ಬರೆದಿದ್ದೀವಿ. ಅದರಲ್ಲಿ ನೋಡೋಣ. ಮೊದಲನೇದಾಗಿ ಪದ್ಧತಿ ನೋಡೋಣ. ನನಗೆ ಇಲ್ಲಿ ಎ ಅಂತಕ್ಕಂಥದ್ದಿದೆ 5, ಕೆಳಗಡೆ 2 ಇದೆ. ನಾನು 5ಕ್ಕೆ ಯಾವ ಸಂಖ್ಯೆ? ಈಗ ಎಗೆ ನಾನು ಬೆಲೆಗಳನ್ನ ಕೊಡಬೇಕು. ಎಲ್ಲಿಂದ? 0 ಇಂದ ಪ್ರಾರಂಭಿಸಿ 0, 1, 2, 3 ಅಂಡ್ ಸೊ ಆನ್ ಎಲ್ಲಿವರೆಗೆ? 9ರವರೆಗೆ ಲಾಸ್ಟ್. 0 ಇಂದ ಪ್ರಾರಂಭಿಸಿ 9ರವರೆಗೆ ಕೊಟ್ರೆ ನನಗೆ ಇಲ್ಲಿ 2 ಅಂತಕ್ಕಂಥ ಬರಬೇಕು ಬಿಡಿ ಸ್ಥಾನದಲ್ಲಿ. ಆಮೇಲೆ ನೋಡಿ ಒಂದೊಂದೇ ನೋಡೋಣ. ಎಗೆ ನಾನು 0 ಅಂತ ಕೊಟ್ಟೆ ಅಂತಂದ್ರೆ 0 ಪ್ಲಸ್ 5 ಎಷ್ಟಾಯ್ತು? 5 ಬರಲ್ಲ. 1 ಹಾಕಿದ್ವಿ, 1 ಪ್ಲಸ್ 6 ಎಷ್ಟಾಯ್ತು? 2 ಇದೆ, ಬರಲ್ಲ. ಆಮೇಲೆ 2 ಹಾಕೋಣ, 2 ಕೈ ಸೇರಿಸಿದ್ರೆ 7 ಅಲ್ಲ. 3 ಹಾಕೋಣ, 3 ಕೈ ಸೇರಿಸಿದ್ರೆ 8. ನನಗೆ ಎಷ್ಟು ಬರಬೇಕು? 2 ಬರಬೇಕು. ಆಮೇಲೆ ಯಾವ್ದು ಹಾಕಬೇಕು? 7ಅನ್ನ ಹಾಕೋಣ. 7 ಹಾಕಿದ್ರೆ ಏನಾಗುತ್ತೆ ನೋಡೋಣ. ಈಗ ಎ ಅಂತಂದ್ರೆ 3 7 ಹಾಕಿದ್ವಿ, 2 5 ಬರೆಯೋಣ. 7ಕ್ಕೆ 5 ಸೇರಿಸಿದಷ್ಟು 12. ಆದ್ಮೇಲೆ ಕೊನೆಯ ಸ್ಥಾನ ನಮಗೆ 12 ಬಂತು. ಕ್ಯಾರಿ ಎಷ್ಟಾಯ್ತು? 1. 1 ಪ್ಲಸ್ 3 4. 4ಕ್ಕೆ 2 ಸೇರಿಸಿದ್ರೆ 6. ಹಾಗಿದ್ಮೇಲೆ ನನಗೆ ಅಂಕಿಗಳ ಸ್ಥಾನದಲ್ಲಿನ ಅಕ್ಷರಗಳು ಯಾವ ಬೆಲೆಯನ್ನು ಹೊಂದಿದವಪ್ಪ ಅಂತ ಗೊತ್ತಾಯ್ತು. ಎ ಯ ಬೆಲೆ ಎಷ್ಟು? 7. ನೆಕ್ಸ್ಟ್ ಬಿ ಯ ಬೆಲೆ ಎಷ್ಟು? 6. ಈಗ ಮುಂದಿನ ಲೆಕ್ಕಗಳನ್ನು ಮಾಡೋಣ. ಅದೇ ರೀತಿ ಎಸ್ ಈಗಲೇ ಮಾಡೋಣ. ಯಾವ್ಯಾವ್ದಿದೆ? 4 ಎ ಇದೆ, 9 ಎನ್ ಇದೆ. 4 ಬರೆಯೋಣ, 9 ಬರೆಯೋಣ, 8 ಬರೆಯೋಣ. ಈಗ ನೋಡೋಣ, ಪ್ಲಸ್ ಹಾಕೋಣ. ಸಿ ಬಿ 3 ಅಂತ ಇದೆ. ಕೊನೆಯ ಸ್ಥಾನ ನನಗೆ 3 ಬರಬೇಕು. ಇಲ್ಲಿ ಎಗೆ ನಾನು ತಗೊಳ್ಳೋಣ. ಏನ್ ಹೇಳಿದ್ವಿ? 0 ಇಂದ ಪ್ರಾರಂಭಿಸಿ 9ವರೆಗೆ ಕೊಡಬೇಕು. ನಾನು ಇಲ್ಲಿ ಯಾವುದೋ ಒಂದು ಬೆಲೆ ತುಂಬಾ ಇದ್ದೀನಿ ಅಂತ ಇಟ್ಕೊಂಡೆ. ಯಾವ ಬೆಲೆ ತುಂಬೋಣ ಅಂತ. ಈಗ 1 0 ಹಾಕಿದ್ರೆ 8 ಆಗುತ್ತೆ, 3 ಆಗಲ್ಲ. 2 ಹಾಕಿದ್ರೆ 2 × 8 2 10 0 ಬರುತ್ತೆ, 3 ಆಗಲ್ಲ. ನೆಕ್ಸ್ಟ್ 3 ಹಾಕಿದ್ರೆ 8 3 ಸೇರಿಸಿದ್ರೆ 11 1 ಬರುತ್ತೆ, ಬರಲ್ಲ. 4 ಸೇರಿಸಿದ್ರೆ 12 ಆಗುತ್ತೆ. 5 ಸೇರಿಸೋಣ. ಇಲ್ಲಿ 5 ಆದಾಗ ಏನಾಗುತ್ತೆ? 8ಕ್ಕೆ 5 ಸೇರಿಸಿದ್ರೆ 13 ಆಯ್ತು. 3 ಕ್ಯಾರಿ ಎಷ್ಟು? 1. ಅಥವಾ 10 1 ಕೊಡ್ತೀವಿ. 9 ಪ್ಲಸ್ 1 10. 10ಕ್ಕೆ 4 ಸೇರಿಸಿದ್ರೆ ಎಷ್ಟಾಯ್ತು? 14 ಆಯ್ತು. ಈಗ ನನಗೆ ಅಂಕಿಗಳ ಸ್ಥಾನದಲ್ಲಿನ ಅಕ್ಷರಗಳ
ಜಾಗದಲ್ಲಿ ಎಷ್ಟಿದೆ 1. ಇದೇ ರೀತಿ ಮುಂದಿನ ಸಮಸ್ಯೆಯನ್ನು ಬಿಡಿಸೋಣ. ಸಂಕಲನ ಮಾಡ್ತಾ ಇದೀವಿ ನಾವೀಗ. ಇಲ್ಲಿ 2BA ಮತ್ತು B ಇದೆ, ಹಾಗೆ ಖಾಲಿ ಬರೋಣ. ಪ್ಲಸ್ 37 ಹಾಗೆ ಬರೋಣ. ಕೆಳಗಡೆ ಏನಿದೆ 6 ಇದೆ, ಇಲ್ಲಿ A ನೋಡಿ. ಇಲ್ಲಿ ಒಂದು ನಾವು ಇಲ್ಲಿಯವರೆಗೆ ಯಾವುದೋ ಒಂದು ಸಂಖ್ಯೆ ಕೊಟ್ಬಿಡ್ತಿದ್ವಿ 0 ಇಂದ 9ರವರೆಗೆ. ಇಲ್ಲಿ A ಏನ್ ಬರುತ್ತೋ ಇಲ್ಲೂ A ಅದೇ ಬರಬೇಕು. ನೆನಪಿಟ್ಕೊಂಡಿದ್ರಿ, ಇಲ್ಲಿ A ವ್ಯಾಲ್ಯೂ ಏನು ತುಂಬ್ತೀವೋ ಈ A ವ್ಯಾಲ್ಯೂ ಅದೇ ಬರಬೇಕು. ಹಾಗಿದ್ಮೇಲೆ ನಾವು ಯಾವ ವ್ಯಾಲ್ಯೂನ್ನ ತುಂಬಬೇಕು ಅಂತ ನೋಡೋಣ. ಈಗ ನೋಡ, ನನಗೆ ಇಲ್ಲೂ ಅದೇ ಬೇಕು, ಇಲ್ಲೂ ಅದೇ ಬೇಕು. ಈಗ B ಅಂತಕ್ಕಂಥ ವ್ಯಾಲ್ಯೂ ಫಸ್ಟ್ ನೋಡಬೇಕು. ಫಸ್ಟ್ ನೋಡೋಣ, ಒಂದು 0ನ್ನ ಹಾಕಿದ್ರೆ ಏನಾಗುತ್ತೆ? 0 + 7 ಎಷ್ಟು? 7. ಎಕ್ಸಾಂಪಲ್ ತೋರಿಸ್ತೀನಿ. 0 ಹಾಕಿದ್ವಿ, 0 ಗೆ 7 ಸೇರಿಸಿದ್ರೆ 7. ನನಗೆ ಇಲ್ಲಿ ಏನು ಬರಬೇಕು? ಏನು ತುಂಬಬೇಕು? ನಾನು ಇಲ್ಲಿ 7 ತುಂಬಬೇಕಾಗುತ್ತೆ. 7 ತುಂಬಿದ್ರೆ 7 3 ಎಷ್ಟಾಯ್ತು? 10 ಆಯ್ತು. ಇಲ್ಲೇನಿದೆ 6 ಇದೆ. ಐದರಲ್ಲಿ ತಪ್ಪಾಯ್ತು. ನೆಕ್ಸ್ಟ್ 0 ಬಿಟ್ಟು ತುಂಬೋಣ. ಏನು ಬರೀ ತುಂಬೋದು? 0 ಬಿಟ್ಟು ತುಂಬೋಣ. ಏನಿದೆ? 1 ತುಂಬಿದ್ರೆ 1ಕ್ಕೆ 7 ಸೇರಿಸಿದಷ್ಟು 8. ಈಗ ನಾನು ಇಲ್ಲಿ 8 ಬರೀತೀನಿ, ಇಲ್ಲೂ 8 ಬರೀಬೇಕು. ಅವತ್ತು ಯಾಕಂದ್ರೆ A 8 ಕೊಟ್ಟರೆ ಇಲ್ಲೂ 8 ಕೊಡಬೇಕು. 8 3 ಎಷ್ಟಾಯ್ತು? 11 ಆಯ್ತು. ಇಲ್ಲಿ ಎಷ್ಟು ಬರಬೇಕು ನಿಮಗೆ? 6. ತಪ್ಪಾಯ್ತು. ಈಗ ನಾವು ಯಾವ್ದು ತುಂಬಿದ್ವಿ? 1 ತುಂಬಿದ್ವಿ. ನೆಕ್ಸ್ಟ್ ಈಗ ಏನು ಮಾಡೋಣ? 2 2ಕ್ಕೆ 7 ಸೇರಿಸಿದ್ರೆ ಎಷ್ಟು? 9. 9 ಆಯ್ತು. A ವ್ಯಾಲ್ಯೂ ಎಷ್ಟು? ಇಲ್ಲಿ ಎಷ್ಟು ಬೇಕು? 9. ಒಂದು ನಿಮಿಷ ನೋಡಂತ. ಏನು ಬರೀತೀವಿ? ಫಸ್ಟ್ AB ಬರೀಬೇಕಾಯ್ತು, ವ್ಯಾಲ್ಯೂ ತುಂಬಬೇಕಾಯ್ತು. 7 ತುಂಬ್ತಾ ಇದ್ದೀವಿ. ನಾವು 0 ನೋಡಿದ್ವಿ, 1 ನೋಡಿದ್ವಿ. ಈಗ ನನಗೆ ಇಲ್ಲಿ ಒಂದೇ ಸ್ಥಾನ ಬರಬೇಕು ಅಂತಂದಾಗ A ಗೆ 0 ಆಯ್ತು, 1 ಆಯ್ತು, 2 ನೆಕ್ಸ್ಟ್ 5 ತುಂಬೋಣ. 5 ತುಂಬಿದ್ರೆ ಏನಾಗುತ್ತೆ? B ಗೆ 5 ತುಂಬ್ತಾ ಇದ್ದೀವಿ. ಈಗಲ್ಲ, B ಗೆ 5 ತುಂಬ್ತಾ ಇದ್ದೀವಿ. 5 ತುಂಬಿದ್ರೆ ಏನಾಗುತ್ತೆ? 5ಕ್ಕೆ 7 ಸೇರಿಸಿದಷ್ಟು 12. ಈಗ ನನಗೆ A ವ್ಯಾಲ್ಯೂ ಏನು ಬಂತು? 2 ಬಂದಿದೆ. ನಾನು ಇದೇ 2 ಇಲ್ಲಿ ತುಂಬಬೇಕು, ಯಾಕಂದ್ರೆ A ಗೆ 2 ಒಂದೇ ಇರಬೇಕು. 2 ತುಂಬಿದ್ದೀವಿ. ಈಗ 5ಕ್ಕೆ 7 ಸೇರಿಸಿದ್ರೆ 12. 2 ಬರ್ತಿದ್ದೀವಿ. ಕ್ಯಾರಿ ಎಷ್ಟಾಗುತ್ತೆ? 1. 1ಕ್ಕೆ 2 ಸೇರಿಸಿದಷ್ಟು 3. 3 ಸೇರಿಸಿದ್ರೆ ನೋಡಿ ಇಲ್ಲೂ 6 ಬಂದಿದೆ. ಹಾಗಿದ್ಮೇಲೆ B ವ್ಯಾಲ್ಯೂ ಮತ್ತೆ A ವ್ಯಾಲ್ಯೂ ಏನಾಯಿತು? ಈಗ ಇಲ್ಲಿ ಸಿಕ್ತು. ಈ ರೀತಿ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಬರೋಣ. 3 ಅಂಕಿಗಳಿದ್ರೆ ಈ ರೀತಿ ಇದ್ರೆ ಏನಾಗುತ್ತೆ? ಇಲ್ಲಿ ನೋಡಿ, 1 2 A ಇದೆ, ಪ್ಲಸ್ 6 A B ಇದೆ, A ಇದೆ, 0 ಇದೆ, 9 ಇದೆ. ನೋಡೋಣ, ಫಸ್ಟ್ A ಕೊಡೋಣ. 1 2 ಬರದೆ A ಜಾಗ ಖಾಲಿ ಬಿಟ್ಟಿರ್ತೀನಿ. 6 ಬರದೆ A ಜಾಗ ಖಾಲಿ ಬಿಟ್ಟಿದ್ದೀವಿ, B ಜಾಗ ಖಾಲಿ ಬಿಟ್ಟಿದ್ದೀವಿ. ನೆಕ್ಸ್ಟ್ ಇಲ್ಲಿ A ಜಾಗ ಖಾಲಿ ಬಿಡೋಣ. ನೆಕ್ಸ್ಟ್ 0 ಬರದೆ 9 ಬರದೆ. ಈಗ ಖಾಲಿ ಇರೋನು ಭರ್ತಿ ಮಾಡಬೇಕು. A ಮತ್ತು B ಅನ್ನು ಸೇರಿಸಿದ್ರೆ ನನಗೆ 9 ಆಗಬೇಕು. A ಮತ್ತು B ಅನ್ನು ಸೇರಿಸಿದ್ರೆ 9 ಆಗಬೇಕು. ಈಗ A ವ್ಯಾಲ್ಯೂ ಕೊಡೋಣ. ಉದಾಹರಣೆ ನಾನು A ಗೆ ಒಂದು 0 ಇಂದ 9ರವರೆಗೆ 2 ಸೇರಿಸಿ ನನಗೆ 9 ಆಗಬೇಕು ಅಂತಂದ್ರೆ ಇಲ್ಲಿ ನೋಡ್ಕೊಳ್ಳಿ, A ಗೆ 8 ಕೊಡೋಣ, B ಗೆ 8ಕ್ಕೆ ಎಷ್ಟು ಸೇರಿಸಿದ್ರೆ 9ಪ್ಪ? 1 ಸೇರಿಸಿದ್ರೆ 9. ಹಾಗಿದ್ಮೇಲೆ A ಗೆ ಎಷ್ಟಾಯ್ತು? 8 ಕೊಟ್ವಿ. B ಗೆ ಏನಾಯ್ತು? 1 ಕೊಟ್ವಿ. 1 ಕೊಟ್ಟಾಗ ಏನಾಯ್ತು? 8ಕ್ಕೆ 1 ಸೇರಿಸಿದಷ್ಟು 9. ಈಗ ನೆಕ್ಸ್ಟ್ 2. ಇಲ್ಲಿ A ಗೆ ಎಷ್ಟು ಕೊಡ್ಬೇಕು ನಾನು? ಮತ್ತೆ 8. ಯಾಕೆ? 0 ಬರ್ಕೊಂಡ್ರಿ. 8ಕ್ಕೆ 2 ಸೇರಿಸಿದ್ರೆ 10. 0 ಮತ್ತು ಕ್ಯಾರಿ ಎಷ್ಟು? 1 ಆಯ್ತು. 1ಕ್ಕೆ 1 ಸೇರಿಸಿದ್ರೆ 2, 2ಕ್ಕೆ 6 ಸೇರಿಸಿದ್ರೆ 8. ಈಗ ನೋಡಿ, ಎಲ್ಲ ಒಂದೇ ಸಂಖ್ಯೆ ಬಂದಿದೆ. A ವ್ಯಾಲ್ಯೂ ಎಷ್ಟಪ್ಪ? 8. ಇಲ್ಲಿ 8 ಬನ್ನಿ, ಇಲ್ಲಿ 8 ಬನ್ನಿ, ಇಲ್ಲಿ 8 ಬನ್ನಿ, 8. ಹಾಗಿದ್ರೆ B ವ್ಯಾಲ್ಯೂ ಎಷ್ಟು? 1. ಈ ರೀತಿಯಾಗಿ ಸಂಕಲನಗಳನ್ನ ನಾವು ಏನು ಮಾಡಬೇಕು? ಮಾಡಬೇಕು. ಸ್ಥಾನದಲ್ಲಿನ ಅಕ್ಷರಗಳಲ್ಲಿ ನಾವು ಸಂಕಲನ ಮಾಡಿದ್ವಿ, ಗುಣಾಕಾರ ಮಾಡುತ್ತೆ. ಗುಣಾಕಾರ ಯಾವ ರೀತಿ ಮಾಡಬೇಕು? 1A × A, ಕೆಳಗಡೆ ನನಗೆ ಉತ್ತರ 9A ಅಂತ ಬಂದಿದೆ.
ಅಂದ್ರೆ ಇಲ್ಲಿ ಎಗೆ ನಾನು ವ್ಯಾಲ್ಯೂ ಕೊಡಬೇಕು. ಎಗೆ ನಾನು 3 ತುಂಬಿದ್ರೆ ಇಲ್ಲೂ 3 ತುಂಬಬೇಕು, ಇಲ್ಲಿ 4 ತುಂಬಿದ್ರೆ ಇಲ್ಲೂ 4 ತುಂಬಬೇಕು. ಇಲ್ಲಿ ಇಲ್ಲ 3 ಎಕ್ಸಾಂಪಲ್ ಇಲ್ಲಿ ಬರ್ತೀನಿ. 1 ಎ ಖಾಲಿ ಮಾಡೋಣ ಅಂತ, ನೆಕ್ಸ್ಟ್ ಇಂಟು ಇಲ್ಲೂ ಖಾಲಿ ಮಾಡೋಣ, ಇಲ್ಲೂ 9 ಇಲ್ಲೂ ಖಾಲಿ ಮಾಡ್ತೀನಿ. ನಾನು ಎಕ್ಸಾಂಪಲ್ ಯಾವುದೋ ಒಂದು ಸಂಖ್ಯೆಯನ್ನು ಕೊಡ್ತಾ ಇದ್ದೀನಿ ಅಂತ ಇಟ್ಕೊಂಡಿದ್ದೀನಿ. ಎಕ್ಸಾಂಪಲ್ 0 ಇಂದ ಪ್ರಾರಂಭ ಮಾಡೋಣ. 0 ಇಂದ ಮುಗಿಸಿದ್ರೆ ಎಲ್ಲ 0 ಬರುತ್ತೆ, ನನಗೆ ಅದರಿಂದ ಉತ್ತರ ಬರಲ್ಲ, ಬಿಟ್ಕೊಳ್ಳೋಣ ಅಂತ. ನೆಕ್ಸ್ಟ್ 1 ಮಾಡೋಣ, 1 11 ಮುಂದೆ 11 ನನಗೆ 9 ಬರಬೇಕು, ಆದ್ರಿಂದ ಅಲ್ಲ. ನೆಕ್ಸ್ಟ್ 2 ಬರೋಣ ಅಂತ, 12 2 ಎಷ್ಟು 24 ಅಲ್ಲ, ಇದು ಬರಲ್ಲ. ನೆಕ್ಸ್ಟ್ ನಾನು 3 ಕೊಟ್ರೆ 13 3 ಎಷ್ಟು 39. ಸರಿ, ನನಗೆ ಗುಣಿಸಿದ್ರೆ ಇದೇ ಸಂಖ್ಯೆನೇ ಬರಬೇಕು ಅಂದಾಗ ಯಾವ ಒಂದು ಸಂಖ್ಯೆಯನ್ನು ಗುಣಿಸ್ತಾ ಹೋಗೋಣ, ನನಗೆ ಅದೇ ಸಂಖ್ಯೆ ಬರ್ತದೆ ನೋಡೋಣ ಅಂತ. 5 ಇಲ್ಲೇ 25, ಇಲ್ಲೋ 5 ಕೊಡ್ಬೋದು, ಇಲ್ಲೋ 5 ಕೊಡ್ಬೋದು, ಇಲ್ಲೋ 5 ಕೊಡ್ಬೋದು. ನೋಡಿ 5 5 5 5 25 5 ಕ್ಯಾರಿ 2 5 ಒಂದೇ 5 5 2 ಸೇರಿಸಿದ್ರೆ 7 75. ಇಲ್ಲಿ ನನಗೆ ಎಷ್ಟು ಬರಬೇಕು 95 ಬರಬೇಕು. ಹಾಗಿದ್ರೆ ಇಲ್ಲಿ 5 ಅಲ್ಲ, ಮುಂದಿನ ಸಂಖ್ಯೆ ಹೋಗೋಣಂತೆ. ಯಾವ್ದು ಮುಂದಿನ ಸಂಖ್ಯೆ 6 ಹಾಕೋಣಂತೆ. 6 ಹಾಕಿದ್ರೆ 6 6 6 36 6 ಕ್ಯಾರಿ ಎಷ್ಟು 3 6 ಒಂದೇ 6 6 ಸೇರಿಸಿದ್ರೆ ಎಷ್ಟು 96 ಆಯಿತು. ಹಾಗಿದ್ಮೇಲೆ ಹೇಗೆ ನಾವು ಯಾವ ಒಂದು ಸಂಖ್ಯೆಯನ್ನು ಕೊಟ್ಟು ಇಲ್ಲಿದೆ 6 ಎನ್ನುವುದು ನಮ್ಗೆ ಉತ್ತರ ಅವಾಗ ಸರಿ ಹೋಗುತ್ತೆ. ಇಲ್ಲಿ ಮಾಡೋಣ ಎ ಬಿ ಇಂಟು 6 ಇದೆ. ನನಗೆ ಎಲ್ಲ ಬಿ ಸ್ಥಾನದಲ್ಲಿರ್ತಕ್ಕಂತಹ ಅಕ್ಷರಗಳೆಲ್ಲ ಒಂದೇ ಬರಬೇಕು. ಯಾವ್ದರಿಂದ ಗುಣಿಸ್ತಾ ಇದೀವಿ 6 ಇಂದ ಗುಣಿಸ್ತಾ ಇದೀವಿ. ಎಲ್ಲ ಬಿ 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 ಅಂತಾನೆ ಏನ್ ಮಾಡಬೇಕು ಬರಬೇಕು. ಹಾಗಿದ್ಮೇಲೆ ಬಿ ಗೆ ಯಾವ ಒಂದು ಅಕ್ಷರವನ್ನು ನನಗೆ ಗುಣಿಸ್ತಾ ನೋಡ್ರಿ 6 ಇಂದ ಗುಣಿಸಿದ್ರೆ ನನಗೆ ಇದೇ ಬರಬೇಕು. ಕೊಟ್ಟಾಗ ಉದಾಹರಣೆ ನಾನು ಇಲ್ಲಿ 1 ಕೊಟ್ಟಿದ್ದೀನಪ್ಪ ಅಂದ್ರೆ 6 1 ಎಷ್ಟು 6. ನನಗೆ 6 ಬರಬಾರ್ದು, ಇಲ್ಲಿ ಏನು ಬರಬೇಕು ಇಲ್ಲಿ 1 ಕೊಟ್ಟಿದ್ದೀನಿ ಅಂದ್ರೆ ಇಲ್ಲಿ ಒಂದೇ ಬರಬೇಕು. ಉದಾಹರಣೆ 2 ಕೊಟ್ಟಿದ್ದೀವಿ ಅಂತ 6 2 12 6 2 12 2 ಬಂದಿಲ್ಲಿ. ಸರಿನಾ, ಅರ್ಥ ಆಗ್ತಾ ಇದೆಯಾ? 6 2 12. ಈಗ ಬಿಗೂ 2 ಬಂತು, ಇಲ್ಲೂ 2 ಬಂತು. ಸರಿ, ಈಗ ಎ ಉತ್ತರ ಕ್ಯಾರಿ ಎಷ್ಟು ಬಂತಪ್ಪ? ಕ್ಯಾರಿ 1 ಆಯಿತು, ಅಥವಾ ಕ್ಯಾರಿ 1 ಬಂದಿದೆ. 6 2 12ಕ್ಕೆ 2 10 1. ಈಗ ಎಗೆ ನಾನು 6 ಇಂದ ಗುಣಿಸಿದಾಗ ಇಲ್ಲಿ ನನಗೆ 6 2 ಬರಬೇಕು. ಆ ಸಂಖ್ಯೆಗಳು 6. ಈಗ ನೋಡೋಣ 6 1 6 ತೊಗೊಂಡ್ರೆ ಎಷ್ಟಾಯ್ತು 7 ಆಯ್ತು, ಬರಲ್ಲ. ಸರಿ, ನೆಕ್ಸ್ಟ್ ಇಲ್ಲಿ 2 ಅಂತ ಕೊಡೋಣ ಅಂತ ಇಟ್ಕೊಳ್ಳೋಣ. ಹೀಗೆ 6 2 12 12 ಒಂದು ಸೇರಿಸಿದ್ರೆ 13. ನನಗೆ 2 2 ಬರಬೇಕು, ಬರಲ್ಲ. ನೆಕ್ಸ್ಟ್ 6 3 24 ಒಂದು ಸೇರಿಸಿದ್ರೆ 25 ಬರಲ್ಲ. ನೆಕ್ಸ್ಟ್ 6 3 18 ಒಂದು ಸೇರಿಸಿದ್ರೆ 19 ಆಯ್ತು, ಬರಲ್ಲ. 6 4 24 ಒಂದು ಸೇರಿಸಿದ್ರೆ 25 ಬರಲ್ಲ. 6 5 30 30 ಅಂತಂದ್ರೆ ಒಂದು ಸೇರಿಸಿದ್ರೆ 31. 6 36 ಒಂದು ಸೇರಿಸಿದ್ರೆ ಎಷ್ಟಾಯ್ತು 37 ಆಯ್ತು. ನೆಕ್ಸ್ಟ್ 6 7 42 ಒಂದು ಸೇರಿಸಿದ್ರೆ ಎಷ್ಟಾಗುತ್ತೆ 43. ಬರ್ತಾ ಇಲ್ಲ. ಹಾಗಿದ್ಮೇಲೆ ನಾವು ಇಲ್ಲಿ ಹೇಗೆ ಏನನ್ನ ಕೊಡಬೇಕು ಅಂತ ಸರಿ ಮಾಡೋಣ. ಹೇಗೆ ಏನು ಕೊಡೋಣ 0 1 2 3 4 5 ಈ ರೀತಿ ನೋಡ್ತಾ ಹೋಗೋಣ. ಹೇಗೆ ನಾನು ಯಾವ ಒಂದು ಬೆಲೆಯನ್ನ ಕೊಟ್ಟರೆ ಬರುತ್ತಪ್ಪ. ಈಗ 6 ಕೊಟ್ವಿ 7 ಕೊಟ್ವಿ ಅಂತ ನೋಡೋಣಂತೆ. ಇಲ್ಲಿವರೆಗೂ ಕೊಟ್ಟಿದ್ವಿ 6 7 ಎಷ್ಟು 42. ಎ ಬಿ ಇಂಟು 6 ಬಿ ಬಿ ಬಿ. ಹಾಗಿದ್ಮೇಲೆ ಎಲ್ಲ ನೋಡಿದ್ವಿ ಬರ್ತಾ ಇಲ್ಲ ಅಂದಾಗ ನಾವು ಕೊಟ್ಟಿರೋ 2 ಇದಕ್ಕೆ ಮ್ಯಾಚ್ ಆಗೋದಿಲ್ಲ. ಈಗ ಮುಂದ್ಕೋಣ. ಆದ್ಮೇಲೆ ಬಿ ಗೆ ಕೊಡೋಣ 3 ಕೊಡೋಣ. 6 3 15 ಅಂತಂದ್ರೆ ಇಲ್ಲಿ ಬರಲ್ಲ. ನೆಕ್ಸ್ಟ್ 4 ಕೊಡೋಣ. 4 ಕೊಟ್ರೆ ಇಲ್ಲೂ 4 6 4 24 ಇಲ್ಲೂ 4 ಬಂತು. ನೋಡಿ ನನಗೆ ಬಿ ವ್ಯಾಲ್ಯೂ 2 ಸೇಮ್ ಬಂತು. ಈಗ ಇಲ್ಲಿ ಬರೋಣ 24 ಅಂದ್ರೆ ಕ್ಯಾರಿ ಎಷ್ಟಾಯ್ತು 2 ಆಗಿದೆ. ಈಗ ಗುಣಿಸಿ ಬಂದಿರೋದ್ರಲ್ಲ ನನಗೆ ಇಲ್ಲಿ 4 4 ಬರಬೇಕು. ಇಲ್ಲಿ 4 ಬಂದಿದ್ರೆ ಇಲ್ಲಿ 4 4 ಬರಬೇಕು. ಈಗ 0 ಕೊಟ್ಟರೆ ಬರಲ್ಲ. ನೆಕ್ಸ್ಟ್ 6 1 6 2 ಸೇರಿಸಿದ್ರೆ 8 ಬರಲ್ಲ. 6 2 12 12 2 ಸೇರಿಸಿದ್ರೆ 14 ಬರಲ್ಲ. 6 3
ಎಷ್ಟು 4, ಎ ಅಂತಂದ್ರೆ ಎಷ್ಟು 7. ಈ ರೀತಿಯಾಗಿ ನಾವು ಗುಣಿಸ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಈಗ ಇನ್ನೊಂದು ಮುಂದಿನ ಇದಕ್ಕೂ ಈಗ 2 ಅಂಕಿಗಳಿಗೆ 1 ಅಂಕಿಯನ್ನು ಗುಣಿಸೋದು ತೋರಿಸಿ. 2 ಅಂಕಿಗಳಿಗೆ ಯಾವ ರೀತಿ ನಾವು ಗುಣಿಸಬೇಕು ಈ ಒಂದು ಸಮಸ್ಯೆಯನ್ನ ಈಗ ನಾವು ನೋಡುತ್ತೆ. ನೋಡಿ, ಈಗ ನಾವು 2 ಅಂಕಿಗಳಿಗೆ 1 ಅಂಕಿಯನ್ನು ಗುಣಿಸೋದು. ಈಗ 2 ಅಂಕಿಗಳಿಂದ 2 ಅಂಕಿಗಳನ್ನು ಯಾವ ರೀತಿ ಗುಣಿಸೋದು? ಈಗ ಇಲ್ಲಿ ಎ ಇದೆ, ನಾನು ಎಗೆ 3 ರಿಂದ ಯಾವುದೋ ಒಂದು ಸಂಖ್ಯೆಯನ್ನು ಬರೀತಾ ಇದ್ದೀನಿ. ಉದಾಹರಣೆ 1 ಅಂತ ಬರೆದ್ರೆ ನನಗೆ ಒಂದೇ ಬರಬೇಕು. ಆ ರೀತಿ ನೋಡ್ಕೋಬೇಕು. ಹಾಗೆ ಯಾವ ಒಂದು ಸಂಖ್ಯೆ ಗುಣಿಸಿದ್ರು ಬರುತ್ತೆ. 3 ಒಂದೇ 3 ಆಯ್ತು, ಇಲ್ಲಿ 3 ಬರುತ್ತೆ. ನೆಕ್ಸ್ಟ್ 2 3 2 6. ನನಗೆ 2 ಬರೆದ್ರೆ ಇಲ್ಲಿ 2 ಬರಬೇಕು. ಆ ರೀತಿ 4 ಬರೆದ್ರೆ 3 4 12 4 ಬಂದ್ರೆ 2 ಬರುತ್ತೆ. ನೆಕ್ಸ್ಟ್ 5 ಬರೆಯೋಣ. ಇಲ್ಲ 5 ಬರೆದ್ರೆ ಏನಾಗುತ್ತೆ? 5 ಬರೋಣ. 3 5 15. ಓಕೆ, ಹಾಗಿದ್ದಲ್ಲಿ ಇಲ್ಲಿ ಏನು ಬರೀಬಹುದು? ನಾನು 5 ಅನ್ನ ಬರೀಬಹುದು. 5 3 ಎಷ್ಟು 15. 15ಕ್ಕೆ ಎಷ್ಟು ಬರೀತೀವಿ? 5 ದಶಕ 1 ಆಯ್ತು. ಈಗ ನೋಡಿ, ಬಿ ಗೆ ನಾನು ಇಲ್ಲಿ ಏನು ಬರೀತೀನೋ ಇಲ್ಲೂ ಅದೇ ಬರಬೇಕು. ಆ ರೀತಿ ನೋಡ್ಕೋಬೇಕು. ನಾನು ಎ ಬರದೆ ಬಿ ಬರದೆ ಈಗ ನೆಕ್ಸ್ಟ್ ಬಿ ಗೆ ಯಾವುದು ಬರೀಬೇಕು? ನಾನು 2 1 ಹಾಕೋಣಂತೆ. 1 ಹಾಕಿದ್ರೆ ಏನಾಗುತ್ತಪ್ಪ? ನನಗೆ ಇದೇ ಉತ್ತರ ಬರುತ್ತಾ? 5 3 ಎಷ್ಟು 15. ನೆಕ್ಸ್ಟ್ 3 1 3 1 5 1 1 1 5 8 185 ಆಗ್ತಾ ಇದೆ. ನನಗೆ ಎಷ್ಟು ಬರಬೇಕು? 575 ಆಗಬೇಕು. ಹಾಗಿದ್ಮೇಲೆ 1 ಅಲ್ಲ, 1 ಆದ್ಮೇಲೆ ಯಾವುದು? 2 ಹಾಕಿದ್ರೆ 2 ಹಾಕಿದ್ರೆ ಏನಾಗುತ್ತೆ? 5 3 15 3 2 6 2 10 ಕ್ಯಾರಿ 1 2 4 1 5. ಇನ್ನೊಂದು 5 3 ಎಷ್ಟು 15 5 ದಶಕ 1 5 3 3 2 6 1 7 5 2 10 ಕ್ಯಾರಿ 1 ಆಯ್ತು. 2 4 1 ಕ್ಯಾರಿ 5 ಪೂರ್ಣ 5 ಬಂತು 7 ಬಂತು 5. ಹಾಗಿದ್ದರೆ ನನಗೆ ಇಲ್ಲಿ ಅಂಕಿಗಳಿಂದ ಸೂಚಿತವಾಗಿರತಕ್ಕಂತಹ ಸಂಖ್ಯೆಗಳು ಯಾವ್ಯಾವು? ಅಕ್ಷರಗಳಿಂದ ಸೂಚಿ. ಎಗೆ ಏನಪ್ಪ? ಎ ಅಂತಂದ್ರೆ 5, ಬಿ ಅಂತಂದ್ರೆ ಎಷ್ಟು 2. ಹಾಗಿದ್ದರೆ ನಾವು ಸಂಕಲನ ಮತ್ತು ಗುಣಾಕಾರಗಳಲ್ಲಿ ಅಂಕಿಗಳ ಸ್ಥಾನದಲ್ಲಿನ ಅಕ್ಷರಗಳನ್ನ ಯಾವ ರೀತಿ ಭರ್ತಿ ಮಾಡಬೇಕು ಅಂತಂದು ನಾವೇನ್ ಮಾಡಿದ್ವಿ? ಈಗ ತಿಳ್ಕೊಂಡಿದ್ದೀವಿ. ನೋಡಿ, ನಾವು ಅಂಕಿಗಳ ಸ್ಥಾನದ ಅಕ್ಷರಗಳನ್ನು ಯಾವ ರೀತಿ ಭರ್ತಿ ಮಾಡ್ತಕ್ಕಂಥದ್ದು ನೋಡಿದ್ವಿ. ಈಗ ನೆಕ್ಸ್ಟ್ ಬಾಧ್ಯತೆಯ ಪರೀಕ್ಷೆಗಳು ಅಂತಂದ್ರೆ ನಿಮ್ಗೆ ಯಾವುದೋ ಒಂದು ಸಂಖ್ಯೆಯನ್ನು ಹೇಳ್ಬಿಡ್ತಾರೆ. ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಹೇಳ್ಬೋದು ಅಥವಾ ಚಿಕ್ಕ ಸಂಖ್ಯೆ. ನೀವು ಚಿಕ್ಕ ಸಂಖ್ಯೆ ಹೇಳ್ಬಿಡ್ತೀರಿ. ಉದಾಹರಣೆ 10 50 58 120. ಈ ಸಂಖ್ಯೆಗಳು 10ರಿಂದ ಭಾಗವಲ್ಲ ಅಂತಂದ್ರೆ ನೀವು ಬೇಗ ಹೇಳ್ಬೇಕು. ಇದು ಭಾಗವಗುತ್ತೆ, ಇದು ಭಾಗವಗುತ್ತೆ, ಇದು ಹೋಗಲ್ಲ. ಹಾಗಿದ್ಮೇಲೆ ನಾವು ಇಲ್ಲಿ 10ರಿಂದ ಭಾಗವತಕ್ಕಂಥ ಸಂಖ್ಯೆಗಳು ಯಾವ ರೀತಿ ಇರಬೇಕಪ್ಪ? ಅದರ ನಿಯಮ ಏನಿದೆ? ಯಾವುದು? 10ರ ಬಾಧ್ಯತೆಯ ನಿಯಮ. ನೋಡಿ, 10ರ ಗುಣಕಗಳನ್ನು ನೋಡೋಣ. 10ರ ಮಧ್ಯೆ ಏನು ಬರೀತೀನಿ ನಾನು? 10 1 10 12 20 30 10 30 40 15 50 16 60 70 80 19 90 10 100 10 11 110 10 12 120 ಈ ರೀತಿ ಬರೀತಾ ಹೋಗ್ತೀವಿ. ಹಾಗೆ ಬರಬೇಡ ಎಲ್ಲ. ನೋಡಿ, ಕೊನೆಯ ಸ್ಥಾನ ಏನಿದೆಯಪ್ಪ? ಕೊನೆಯ ಸ್ಥಾನ ಏನಿದೆ? ಎಲ್ಲದರಲ್ಲೂ ನೋಡ್ಕೊಂಡು ಬನ್ನಿ, 0 ಇದೆ. ಹಾಗಿದ್ಮೇಲೆ ನಾವು 10ರಿಂದ ಭಾಗ ಹೋಗುತ್ತೆ ಯಾವುದಾದ್ರು ಕೊಟ್ಟಿರುವ ಸಂಖ್ಯೆ ಅಂತಂದ್ರೆ ಕೊನೆಯ ಸ್ಥಾನವನ್ನು ನೋಡಿದ್ರೆ ಸಾಕು. ಈ ಕೊನೆಯ ಸ್ಥಾನ 0 ಇತ್ತಪ್ಪ ಅಂತಂದ್ರೆ ಆ ಕೊಟ್ಟಿರುವ ಸಂಖ್ಯೆ ಎಷ್ಟಿಂದ ಭಾಗವಾಗುತ್ತೆ? 10ರಿಂದ ಭಾಗವಾಗುತ್ತೆ. ಉದಾಹರಣೆ ಯಾರೊಬ್ಬ 2,54,780 ಅಂತ. ನನಗೆ ಇದೆಲ್ಲ ಬೇಕಿಲ್ಲಪ್ಪ. ಕೊನೆಯ ಸ್ಥಾನ ಏನಿದೆ? 0 ಇದೆ. 0 ಇರೋದ್ರಿಂದ ಈ ಸಂಖ್ಯೆ ಪೂರ್ತಿಯಾಗಿ ಭಾಗ ಹೋಗುತ್ತೆ. ಈ ರೀತಿಯಾಗಿ
ನಾವು ಯಾವುದು 10ರ ಬಾಧ್ಯತೆಯ ನಿಯಮವನ್ನ ಮುಖಾಂತರ ಈ ಕೊಟ್ಟಿರ್ತಕ್ಕಂಥ ಸಂಖ್ಯೆ 10ರಿಂದ ಭಾಗವಾಗುತ್ತೋ ಇಲ್ಲೋ ಅಂತಂದು ಏನ್ ಮಾಡಬಹುದು ಹೇಳ್ಬೋದು. ಈಗ ನೆಕ್ಸ್ಟ್ 10ರ ಬಾಧ್ಯತೆಯ ನಿಯಮ ಅಂದ್ರೆ ಮುಂದಿನ ನೋಡಂತೆ 5ರ ಬಾಧ್ಯತೆಯ ನಿಯಮವನ್ನು 5ರಿಂದ ಯಾವ ಸಂಖ್ಯೆಗಳು ಭಾಗವಾಗುತ್ತವೆ ಇಲ್ಲ ಯಾವ ರೀತಿ ಹೇಳುವುದು. ಉದಾಹರಣೆ ಯಾವ ಒಂದು ಸಂಖ್ಯೆಗಳನ್ನ ಬರೀತೀನಿ ನಾನಿಲ್ಲಿ. ನೋಡಿ ನಾನು ಈ ಸಂಖ್ಯೆಗಳನ್ನು ಬರ್ತೀನಿ. ಇವು 5ರಿಂದ ಭಾಗವಾಗುವುದು. ಇದು 5ರಿಂದ ಭಾಗವಾಗುವುದು, ಇದು 5ರಿಂದ ಭಾಗವಾಗುತ್ತೆ, ಇದು 5ರಿಂದ ಭಾಗವಾಗುತ್ತೆ, ಇದು 5ರಿಂದ ಭಾಗವಾಗುತ್ತೆ. ನೋಡಿ ಇಷ್ಟು ಫಾಸ್ಟ್ ಆಗಿ ಹೇಳ್ತಿದ್ದೀವಿ ಅಂತಂದ್ರೆ ನಮಗೆ 5ರ ಬಾಧ್ಯತೆಯ ನಿಯಮ ಗೊತ್ತಿರುತ್ತೆ. ಏನ್ ಹೇಳುತ್ತೆ ಸೇ ನಾವು 10ರ ಗುಣಕಗಳನ್ನು ನೋಡಿದಾಗ 5ರ ಗುಣಕಗಳನ್ನು ನೋಡೋಣ. 5 ಮಿತಿ ಬರೆಯೋಣ. 5 1 5 5 2 10 5 3 15 5 4 20 5 5 25 5 35 40 45 ಹಾಗೆ ಬರ್ತಾರೆ 5ರ ಗುಣಕಗಳು. ಹಾಗೆ ಮೇಲೆ ನೋಡಿ ಎಲ್ಲ ಬಿಡಿ ಸ್ಥಾನದಲ್ಲಿ ಏನಿದೆ 5 ಇದೆ, 0 ಇದೆ, 5 0 5 0 5 0 5 0 ಹಾಗೆ ಬರುತ್ತೆ. ಅಂದ್ರೆ 5ರ ಗುಣಕದಲ್ಲಿ ಬಿಡಿ ಸ್ಥಾನಗಳು 5 ಮತ್ತು 0ಯನ್ನ ಹೊರತುಪಡಿಸಿ ಬೇರೆ ಸಂಖ್ಯೆಗಳು ಬರುವುದಿಲ್ಲ. ಅಂದ್ರೆ ನಮಗೆ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಈ ಕೊನೆಯ ಸ್ಥಾನ 5 ಮತ್ತು 0 ಇತ್ತಪ್ಪ ಅಂತಂದ್ರೆ ಆ ಕೊಟ್ಟಿರುವ ಸಂಖ್ಯೆ ಯಾವುದರಿಂದ ಭಾಗವಾಗುತ್ತೆ 5ರಿಂದ ಭಾಗವಾಗುತ್ತೆ. ನಾವೀಗ ಮುಂದಿನ ಯಾವ ಸಂಖ್ಯೆಗಳನ್ನು ನೋಡೋದು ಬೇಡ. ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಗಳು 5 ಮತ್ತು 0 ಇತ್ತು ಅಂತಂದ್ರೆ ಕೊಟ್ಟಿರುವ ಸಂಖ್ಯೆ 5ರಿಂದ ಭಾಗವಾಗುತ್ತೆ. ಈ ಮುಖಾಂತರ ನಾವು 5ರ ಬಾಧ್ಯತೆಯ ನಿಯಮವನ್ನ ತಿಳ್ಕೋಬಹುದು. ನೆಕ್ಸ್ಟ್ ಈ 2ರ ಬಾಧ್ಯತೆಯ ನಿಯಮವನ್ನು ನೋಡುತ್ತೆ. ಈಗ 2ರ ಬಾಧ್ಯತೆಯ ನಿಯಮ ಹಾಗೆ 2ರ ಬಾಧ್ಯತೆಯ ನಿಯಮ ನೋಡಿ ನಾವು ಸರಿ ಸಂಖ್ಯೆಗಳನ್ನು ಬರಿತಾ ಬರೋಣ. 2 4 6 8 0 0 ಒಂದು ಸರಿ ಸಂಖ್ಯೆನೂ ಅಲ್ಲ, ಇದು ಬೆಸ್ ಸಂಖ್ಯೆನೂ ಇದು ಒಂದು ಪೂರ್ಣ ಸಂಖ್ಯೆ ಆದ್ರೂ 0 ಅಂತ ನೋಡಿದ್ದೀವಿ. ಈಗ ನಾನು ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ನಾನು 2ರ ಗುಣಕಗಳನ್ನು ಬರೆದಿದ್ದೀನಿ. 2 4 6 8 10 ಬೇಕಿದ್ರೆ ನೀವು ಒಂದು 12 14 16 18 20 22 ನೋಡಿ ಹೀಗೆ ಬರೀತಾ ಹೋದ್ರೆ ಬಿಡಿ ಸ್ಥಾನದಲ್ಲಿ ಏನೇನಿದೆ 2 ಇದೆ 4 ಇದೆ 6 ಇದೆ 8 ಇದೆ 0 2 4 6 8 0 ಮತ್ತೆ ರಿಪೀಟ್ ಆಗುತ್ತೆ 2 4 6 8 0 2 4 6 ಅಂದ್ರೆ ನಾನು ಯಾವುದಾದ್ರು ಒಂದು ಸಂಖ್ಯೆ ಕೊಟ್ಟಿದ್ದೇನಪ್ಪ. ಉದಾಹರಣೆ 25,63,871. ಇನ್ನು ಬೇಡ ಒಬ್ಬ ವಿದ್ಯಾರ್ಥಿ ಹೇಳ್ತಾರೆ ಸರ್ ಇನ್ನು ದೊಡ್ಡ ಸಂಖ್ಯೆ ಬೇಡ 5,43,82,972. ಮತ್ತೊಬ್ಬ ಬೇಡ ವಿದ್ಯಾರ್ಥಿ ಹೇಳ್ತಾರೆ ಸರ್ ಸಣ್ಣ ಸಂಖ್ಯೆ ಬರೆಯೋಣ ಬರೀ 454. ನನಗೆ ಇವೆಲ್ಲ ಸಂಖ್ಯೆಗಳನ್ನು ನೋಡೋದು ಬೇಡ. ಬಿಡಿ ಸ್ಥಾನದಲ್ಲಿ ಏನಿದೆಯೋ ಅವನ್ನಷ್ಟೇ ನೋಡಿ. ಬಿಡಿ ಸ್ಥಾನದಲ್ಲಿ ಒಂದಿದೆ ಸರ್ ಇಲ್ಲಿ ನನಗೆ ನೋಡ್ರಿ 5 ಗುಣಕಗಳು 2 ಇರಬೇಕು 4 ಇರಬೇಕು 6 ಇರಬೇಕು ಎಲ್ಲ 0 ಇರಬೇಕು. ಇಲ್ಲಿ ಯಾವುದಿದೆ 2 ಇದೆ 5 ಇದು 2ರಿಂದ ಭಾಗವಾಗುತ್ತೆ, 4 ಇದೆ 2ರಿಂದ ಭಾಗ 1 ಇದೆ ಇದು 2ರಿಂದ ಭಾಗವಾಗಲ್ಲ. ಹಾಗಿದ್ಮೇಲೆ 2ರ ಬಾಧ್ಯತೆಯ ನಿಯಮಕ್ಕೆ ನಮಗೆ ಯಾವ ಸಂಖ್ಯೆಗಳು ಇರಬೇಕು 2 4 6 8 0 0 ಇಷ್ಟು ಸಂಖ್ಯೆಗಳು ಬಿಡಿ ಸ್ಥಾನದಲ್ಲಿದ್ದರೆ ಮಾತ್ರ ಆ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಯಾವುದರಿಂದ ಭಾಗವಾಗುತ್ತೆ 2ರಿಂದ ಭಾಗವಾಗುತ್ತೆ. ಈಗ ನಾವು ಕೊನೆಯದಾಗಿ 3 ಮತ್ತು 9ರ ಬಾಧ್ಯತೆಯ ನಿಯಮಗಳನ್ನು ನೋಡೋಣ. ಮೊದಲನೇದಾಗಿ 3ರ ಬಾಧ್ಯತೆಯ ನಿಯಮ.
ಮೂರರ ಬಾಧ್ಯತೆ ನಿಯಮ. ಈಗ ಯಾವುದೋ ಒಂದು ಸಂಖ್ಯೆಯನ್ನ ಬರೀತೀನಿ. ಉದಾಹರಣೆ 3570. ಈ ಸಂಖ್ಯೆ 3ರಿಂದ ಭಾಗವಹಿಸುತ್ತದೆ. ನಾನು ಹೇಳ್ತಿದ್ದೆ ಈ ಸಂಖ್ಯೆ 3ರಿಂದ ಭಾಗ ಹೋಗುತ್ತೆ. ಹೇಗೆ ಹೇಳ್ತಿದ್ದೆ ನೋಡಿ, ಕೊಟ್ಟಿರುವ ಸಂಖ್ಯೆಯಲ್ಲಿನ ಅಂಕಿಗಳ ಮೊತ್ತವನ್ನು ಕೂಡಿಸಬೇಕು. 3ಕ್ಕೆ 5 ಸೇರಿಸಿದ್ರೆ ಎಷ್ಟಪ್ಪ? 3 ಪ್ಲಸ್ 5 8, 8ಕ್ಕೆ 7 ಸೇರಿಸಿದ್ರೆ 15, 15ಕ್ಕೆ 0 ಸೇರಿಸಿದ್ರೆ 15 ಬರುತ್ತೆ. ಹಾಗಿದ್ಮೇಲೆ ಈ ಕೊಟ್ಟಿರ್ತಕ್ಕಂತಹ ಅಂಕಿಗಳ ಮೊತ್ತ 3ರಿಂದ ಭಾಗ ಹೋದ್ರೆ ಆ ಸಂಖ್ಯೆ 3ರಿಂದ ಭಾಗ ಹೋಗುತ್ತೆ. ಇದು 3ರ ಬಾಧ್ಯತೆಯ ನಿಯಮ. ಅಕಸ್ಮಾತ್ ಸರ್ ಇಲ್ಲಿ 2 ಇತ್ತು ಸರ್, ಈಗ ಎಷ್ಟಾಯ್ತು? 2 ಸೇರಿಸಿದ್ರೆ 17 ಆಯ್ತು. 17 3ರಿಂದ ಭಾಗ ಹೋಗಲ್ಲ ಸರ್, ಆದ್ರಿಂದ ಈ ಸಂಖ್ಯೆ 3ರಿಂದ ಭಾಗ ಹೋಗಲ್ಲ. ಈಗ ನಿಮ್ಗೆ ಅರ್ಥ ಆಗಿದೆಲ್ಲ 3ರ ಬಾಧ್ಯತೆ ನಿಯಮ ಅಂದ್ರೆ ಕೊಟ್ಟಿರ್ತಕ್ಕಂತಹ ಅಂಕಿಗಳ ಮೊತ್ತ, ಯಾವ ಸಂಖ್ಯೆ ಕೊಟ್ಟಿರ್ತಾರೋ ಆ ಅಂಕಿಗಳ ಮೊತ್ತ 3ರಿಂದ ಭಾಗ ಹೋದ್ರೆ ಆ ಸಂಖ್ಯೆ 3ರಿಂದ ಭಾಗ ಹೋಗುತ್ತೆ. ಇಲ್ಲ ಅಂತಂದ್ರೆ 3ರಿಂದ ಭಾಗ ಹೋಗೋದಿಲ್ಲ. ಈಗ ನೆಕ್ಸ್ಟ್ 9ರ ಬಾಧ್ಯತೆ ನಿಯಮ. ಸೇಮ್ ಯಾವುದೋ ಒಂದು ಸಂಖ್ಯೆ ಬರೆಯೋಣ. 5,72,312 ಬರೆಯೋಣ ಒಂದು ಸಂಖ್ಯೆಯನ್ನು. ಇದು ಎಷ್ಟು 9ರಿಂದ ಭಾಗ ಹೋಗುತ್ತೋ ಇಲ್ಲ ಅಂತ ನೋಡಬೇಕು. ನೋಡೋಣ. 5ಕ್ಕೆ 7 ಸೇರಿಸಿದ್ರೆ 12, 12ಕ್ಕೆ ಸೇರಿಸಿದ್ರೆ 14, 14ಕ್ಕೆ 3 ಸೇರಿಸಿದ್ರೆ ಎಷ್ಟು? 17, 17ಕ್ಕೆ 1 ಸೇರಿಸಿದ್ರೆ 18, 18ಕ್ಕೆ 2 ಸೇರಿಸಿದ್ರೆ ಎಷ್ಟು? 20. ಈ ಟೋಟಲ್ ನಂಬರ್ ಎಷ್ಟು ನನಗೆ? 20. ಈ 20 9ರಿಂದ ಭಾಗ ಹೋಗುತ್ತಾ? ಭಾಗ ಹೋಗಲ್ಲ. ಆದ್ರಿಂದ ಈ ಸಂಖ್ಯೆ 9ರಿಂದ ಭಾಗ ಹೋಗುವುದಿಲ್ಲ. ಹಾಗೆ ಇದಕ್ಕೊಂದು ಸೇರಿಸೋಣ ನೋಡೋಣ. ನಾನು ಜಸ್ಟ್ ಇಲ್ಲಿ ಯಾವುದೋ ಒಂದೇ ಒಂದು ಸಂಖ್ಯೆಯನ್ನು ಜಾಸ್ತಿ ಮಾಡ್ತೀನಿ, 3 ನೋಡಿ. ಈಗ ಎಷ್ಟಾಯ್ತು ಮೊತ್ತ? 3 ಸೇರಿಸಿದ್ರೆ ಎಷ್ಟು? 21. 9 ಮಗ್ಗಿನಲ್ಲಿ 21 ಬರುತ್ತಾ? 9 ಮಗ್ಗಿನಲ್ಲಿ 21 ಬರಲ್ಲ. 9 3 ಎಷ್ಟು? 27. ಹಾಗೆ ಈ ಸಂಖ್ಯೆನೂ ಸಮೇತ 9ರಿಂದ ಭಾಗ ಹೋಗಲ್ಲ. ನೆಕ್ಸ್ಟ್ ಯಾವುದಾದ್ರು ಒಂದು ಕಮ್ಮಿ ಮಾಡೋಣ. ಈಗ 0 ಮಾಡೋಣ. ಎಷ್ಟಾಗುತ್ತೆ? ಇಲ್ಲಿ 0 ಮಾಡಿ. 5ಕ್ಕೆ 7 ಸೇರಿಸಿದ್ರೆ 12, 2, 14, 14, 3, 17, 18. ಹಾಗಿದ್ಮೇಲೆ ಈ ಕೊಟ್ಟಿರ್ತಕ್ಕಂಥ ಬಂದಿರತಕ್ಕಂಥ ಮೊತ್ತ ಎಷ್ಟರಿಂದ ಭಾಗ ಹೋಗುತ್ತೆ? 9ರಿಂದ ಭಾಗ ಹೋಗುತ್ತೆ. ಹಾಗಿದ್ಮೇಲೆ ಈ ಮೇಲಿನ ಸಂಖ್ಯೆ ಪೂರ್ತಿಯಾಗಿ 9ರಿಂದ ಭಾಗ ಹೋಗುತ್ತೆ. ನೋಡಿ, ನಾನು ಇನ್ನೊಂದ್ಸರಿ ಬಾಧ್ಯತೆಯ ನಿಯಮಗಳನ್ನು ನಿಮಗೆ ಹೇಳ್ತೀನಿ. 10ರ ಬಾಧ್ಯತೆಯ ನಿಯಮ ಅಂತಂದ್ರೆ ಎಷ್ಟರಿಂದ ಕೊನೆಯ ಸ್ಥಾನ ಏನಾಗಿರ್ಬೇಕು? 0 ಇದ್ರೆ ಆ ಸಂಖ್ಯೆ 10ರಿಂದ ಭಾಗ ಆಗುತ್ತೆ. 5ರ ಬಾಧ್ಯತೆಯ ನಿಯಮ ಅಂದ್ರೆ ಕೊನೆಯ ಸ್ಥಾನ ಬಿಡಿ ಸ್ಥಾನದಲ್ಲಿನ ಸಂಖ್ಯೆ 0 ಆಗಿರಬೇಕು ಅಥವಾ 5 ಆಗಿದ್ರೆ ಆ ಕೊಟ್ಟಿರುವ ಸಂಖ್ಯೆ 5ರಿಂದ ಭಾಗ ಆಗುತ್ತೆ. 2ರ ಬಾಧ್ಯತೆ ನಿಯಮ ಅಂದ್ರೆ ಕೊನೆಯ ಸ್ಥಾನದಲ್ಲಿ 2, 4, 6, 8 ಅಥವಾ 0 ಇದ್ರೆ ಆ ಕೊಟ್ಟಿರತಕ್ಕಂಥ ಸಂಖ್ಯೆ 2ರ ಸಂಖ್ಯೆಯಿಂದ ಭಾಗ ಆಗುತ್ತೆ. ಈ 3 ಕೊಟ್ಟಿರುವ ಸಂಖ್ಯೆ ಅಂಕಿಗಳ ಮೊತ್ತ ಇಲ್ಲಿ ಮಾಡಿದ್ವಲ್ಲ, ಅಂಕಿಗಳ ಮೊತ್ತ 3ರಿಂದ ಭಾಗ ಹೋಗುತ್ತಿದ್ರೆ ಆ ಸಂಖ್ಯೆ ಪೂರ್ತಿಯಾಗಿ 3ರಿಂದ ಭಾಗ ಆಗುತ್ತೆ. ಈ ನೆಕ್ಸ್ಟ್ 9ರ ಬಾಧ್ಯತೆ ಕೊಟ್ಟಿರುವ ಸಂಖ್ಯೆಯ ಅಂಕಿಗಳ ಮೊತ್ತ ಎಷ್ಟಾಗಿರಬೇಕು? 9ರಿಂದ ಭಾಗ ಹೋಗುತ್ತಿದ್ರೆ ಈ ಸಂಖ್ಯೆ ಎಷ್ಟರಿಂದ ಭಾಗ ಹೋಗುತ್ತೆ? 9ರಿಂದ ಭಾಗ ಹೋಗುತ್ತೆ. ಇಲ್ಲಿ ನಾವು ಎಲ್ಲಾ ಬಾಧ್ಯತೆಯ ನಿಯಮಗಳನ್ನ ತಿಳ್ಕೊಂಡಿರ್ಬೇಕಂದ್ರೆ ಹಾಗೆ ನೀವು ಮುಂದಿನ ಅವಧಿಗೆ ಬರುವಾಗ ಅಭ್ಯಾಸ 1.2 1.1 ಮತ್ತು 1.2 ಅಭ್ಯಾಸವನ್ನ ಮಾಡಿಕೊಂಡು ಗೊತ್ತಾಯ್ತಾ?
ಇಲ್ಲಿಗೆ ಈ ಒಂದು ಅವಧಿಯನ್ನು ಮುಗಿಸೋಣ. ಮುಂದಿನ ಅವಧಿಯನ್ನು